ಹಾಯ್ ಗುಡ್. ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? ಸ್ಟಾರ್ಟ್ ಮಾಡ್ಬೋದಾ? ಕೇಳಿಸ್ತಾ ಇದೆ ಅಂದ್ರೆ ಒಂದ್ಸಲ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ಲ? ಎಸ್ ನೋ ಏನಾದ್ರು ಚಾಟ್ ಎಲ್ಲಾರು ಮೆಸೇಜ್ ಮಾಡಿ, ಇಲ್ಲ ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ. Yes, sir. ಓಕೆ ಓಕೆ ಫೈನ್. ಸರಿ, ಶುರು ಮಾಡೋಣಂತೆ. ನೆಕ್ಸ್ಟ್ ವೀಕ್ ಏನ್ ಆಗ್ಬೋದು ನೋಡಿ. ಇಲ್ಲಿ ನಮ್ಮ ಚೇಂಜ್ ಇನ್ ಪೊಲಾರಿಟಿ ಪ್ರಕಾರ ನಿಫ್ಟಿಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ? ನಿಫ್ಟಿಲಿ ಚೇಂಜ್ ಇನ್ ಪೊಲಾರಿಟಿ ಪ್ರಕಾರ ಕಾಣಿಸ್ತಾ ಇದೆ ರಿವರ್ಸ್ ಆಗಿದೆ ಅಂತ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಬ್ಯಾಂಕ್ ನಿಫ್ಟಿ ಆಗಿಲ್ಲ. ಬ್ಯಾಂಕ್ ನಿಫ್ಟಿಗೆ ಇಲ್ಲಿ ಏನಾಗಿದೆ ಅಂದ್ರೆ ಈ ಜಾಗದಲ್ಲಿ ಡೈವರ್ಜೆನ್ಸ್ ಬಂದಿದೆ, ಬಟ್ 40 RSI ಕ್ರಾಸ್ ಆಗಿಲ್ಲ. ಸೊ ಇದು ಆಗದ್ ಇಂಪಾರ್ಟೆಂಟ್. ಇದು ಆದ್ರೆ ಎವ್ರಿಥಿಂಗ್ ಇಸ್ ಗ್ರೇಟ್, ನಮ್ಗೆ ಟ್ರೆಂಡ್ ಶಿಫ್ಟ್ ಆಗತ್ತೆ. ಇಲ್ಲ ಅಂದ್ರೆ ನಮ್ಗೆ ಸೈಡ್ ವೇಸ್. ಈಗ ನೋಡಿ, ಪ್ರಾಬ್ಲಮ್ ಇರೋದು ಸೈಡ್ ವೇಸ್ ನೆಗೆಟಿವ್ ಇದೆ. ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ನಮ್ಗೆ ಟ್ರೆಂಡಿಂಗ್ ಮೂವ್ ಇಲ್ದಲೆ ಹೋದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಸ್ ಎ ಆಪ್ಷನ್ ಬೈಯರ್. ಆಪ್ಷನ್ ಸೆಲ್ಲರ್ ಆಗಿ ಎಲ್ಲ ಮಾಡ್ಬೋದು, ಬಟ್ ಆಪ್ಷನ್ ಬೈಯಿಂಗ್ ಏನಾಗ್ಬೇಕು ಅಂದ್ರೆ ನನಗೆ ಇದ್ರ ಮೇಲೆ ಟ್ರೇಡ್ ಆಗೋದು ಇಂಪಾರ್ಟೆಂಟ್. ಇದ್ರ ಕೆಳಗಡೆ ಹೋದ್ರೆ ನೆಗೆಟಿವ್. ಓಕೆ, ಈ ರೇಂಜ್ ಇಂಪಾರ್ಟೆಂಟ್. ಇದ್ರ ಮೇಲೆ ಪಾಸಿಟಿವ್, ಇದ್ರ ಕೆಳಗಡೆ ನೆಗೆಟಿವ್. ಬ್ಯಾಂಕ್ ನಿಫ್ಟಿಲಿ ಬ್ಯಾಂಕ್ ನಿಫ್ಟಿ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ಮೂವ್ ಆದ್ರೆ ನಿಫ್ಟಿ ಆಟೋಮೆಟಿಕ್ ಆಗಿ ಮೂವ್ ಆಗುತ್ತೆ. ನಿಫ್ಟಿಲೂ ಆಕ್ಚುಲಿ ಏನಾಗ್ತಾ ಇದೆ, ಇದ್ರ ಕೆಳಗಡೆ ಹೋದ್ರೆ ನೆಗೆಟಿವ್ ಆಗುತ್ತೆ, ಇದ್ರ ಮೇಲ್ ಹೋದ್ರೆ ಪಾಸಿಟಿವ್ ಆಗುತ್ತೆ. ಮೋರ್ ಇಂಪಾರ್ಟೆಂಟ್ ನನಗೆ ಇದ್ರ ಮೇಲ್ ಹೋಗ್ಬೇಕು. ಇಲ್ಲಿ ನೋಡಿ, ಒಂದು ಡಬಲ್ ಬಾಟಮ್ ತರ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಡಬಲ್ ಬಾಟಮ್ ಆಗ್ತಾ ಇದ್ರೆ ಇದ್ರ ಮೇಲೆ ಕ್ರಾಸ್ ಆಯ್ತು ಅಂದ್ರೆ ಸ್ಟ್ರಾಂಗ್ ಮೂವ್ಮೆಂಟ್ ಬರುತ್ತೆ. ಓಕೆ, ಸೊ ಇಲ್ಲಿ ನನಗೆ ನಿಫ್ಟಿಲಿ ಓಕೆ ಅನ್ನಿಸ್ತಾ ಇದೆ. ಇಲ್ಲಿ ಬ್ಯಾಂಕ್ ನಿಫ್ಟಿಲಿ ಚಾಲೆಂಜ್ ಏನಾಗ್ತಾ ಇದೆ, ಬ್ಯಾಂಕ್ ನಿಫ್ಟಿಗೂ ಇಂಪಾರ್ಟೆಂಟ್ ಲೆವೆಲ್ ಇತ್ತು ನೋಡಿ. ಈಗೇನಾದ್ರೂ ಇದು ಇಂಪಾರ್ಟೆಂಟ್ ಲೆವೆಲ್ ಈ ಜಾಗದಲ್ಲಿ ಮತ್ತೆ ಮತ್ತೆ ಆಕ್ಚುಲಿ ಸಪೋರ್ಟ್ ತಗೊಂಡಿದೆ, ಬಂದಿದೆ. ಓಕೆನಾ? ಸೊ ಈಗ ಇಂಪಾರ್ಟೆಂಟ್ ಲೆವೆಲ್ ಎಲ್ಲಿತ್ತು ಅಂದ್ರೆ ಇದು ಗ್ಯಾಪ್ ಇತ್ತಲ್ಲ, ಈ ಗ್ಯಾಪ್ ಏರಿಯಾ ಇಂಪಾರ್ಟೆಂಟ್ ಇರೋದು. ಅಲ್ಲೇ ಮತ್ತೆ ಸಪೋರ್ಟ್ ತಗೊಂಡ್ ಮೇಲ್ ಬಂದಿದೆ. ಓಕೆ, ಇಲ್ಲ ಅಂದ್ರೆ ವಾಪಸ್ ಬಂದ್ರೆ ಈ ಗ್ಯಾಪ್ ಅನ್ನ ಮತ್ತೆ ಫಿಲ್ ಮಾಡ್ಬೋದು. ಅದನ್ನ ಫಿಲ್ ಮಾಡ್ತು ಅಂದ್ರೆ ಇಲ್ಲಿವರೆಗೂ ಹೋಗ್ಬೋದು. ಇವೆಲ್ಲ ನೆಕ್ಸ್ಟ್ ಲೆವೆಲ್ಸ್ ಓಪನ್ ಅಪ್ ಆಗುತ್ತೆ. ಸದ್ಯಕ್ಕೆ ಇಲ್ಲಿ ಓಪನ್ ಎಲ್ಲಿವರೆಗೂ ಇದು ಸಪೋರ್ಟ್ ಹೋಲ್ಡ್ ಆಗಿ ಮೇಲೆ ಹೋಗ್ತಾ ಇದೆ, ಎವ್ರಿಥಿಂಗ್ ಈಸ್ ಗ್ರೇಟ್, ದೇರ್ ಇಸ್ ನೋ ಪ್ರಾಬ್ಲಮ್. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನೋಡಿ, ಇದ್ರ ಕೆಳಗಡೆ ಹೋದ್ರೆ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಈಗ ಸದ್ಯಕ್ಕಂತೂ ಇದಿದೆಯಲ್ಲ, ಈ ಜಾಗ ಇದೆಯಲ್ಲ, ಇಲ್ಲಿ ಸಪೋರ್ಟ್ ತಗೊಂಡಿದೆ. ಓಕೆ, ಈ ಸಪೋರ್ಟ್ ಹೋಲ್ಡ್ ಆಗಿ ಗ್ರೇ ಮೂವ್ ಆಯ್ತು, ಎವ್ರಿಥಿಂಗ್ ಲುಕ್ಸ್ ಗ್ರೇಟ್. ಓಕೆ, ಇಲ್ಲ ಅಂದ್ರೆ ಇಲ್ಲಿವರೆಗೂ ಬರೋ ಎಲ್ಲ ಪಾಸಿಬಿಲಿಟಿನೂ ಓಪನ್ ಅಪ್ ಆಗುತ್ತೆ. ಸೊ ಸದ್ಯಕ್ಕೆ ಏನಾಗಿದೆ ನೋಡಿ, ಆಲ್ಮೋಸ್ಟ್ 6 ಮಂತ್ ಇದೇ ರೇಂಜ್ ಅಲ್ಲಿ ಇದೆ. ಈ ಮಂತ್ ಅಲ್ಲಿ ರೇಂಜ್ ಅಂತೂ ಚೇಂಜ್ ಆಗುತ್ತೆ. ಓಕೆ, ಈ ಮಂತ್ ಬಿಗಿನಿಂಗ್ ಇಂದಾನೇ ಚೇಂಜ್ ಆಗುತ್ತಾ ಅಥವಾ ಮಂತ್ ಎಂಡ್ ಚೇಂಜ್ ಆಗುತ್ತಾ ನೋಡ್ಬೇಕು. ಬಟ್ ಈಗ ಕಾಣಿಸ್ತಿರೋ ಪ್ರಕಾರ ಪ್ರಾಬಬ್ಲಿ ಬಿಗಿನಿಂಗ್ ಇಂದಾನೇ ಸ್ಟಾರ್ಟ್ ಆಗ್ಬೋದು. ನಿನ್ನೆ ಟ್ರಂಪ್ ಸ್ಟೇಟ್ಮೆಂಟ್ ನೋಡಿದ್ರೆ ನಮ್ಗೆ ಏನೋ ಫೇವರಬಲ್ ಸೆಟಲ್ಮೆಂಟ್ ಆಗೋದು ಕಾಣಿಸ್ತಾ ಇದೆ. ಮತ್ತೆ ಆಕ್ಚುಲಿ ಸ್ಟೇಟ್ಮೆಂಟ್ಗಳು ಫೇವರಬಲ್ ಆಗಿ ಕೊಡ್ತಾ ಇದಾರೆ. ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ಗೆ ಕಾಣಿಸ್ತಾ ಇರೋದು ಇದು ಒಂದೇ. ಯಾವುದು? ವಿಕ್ಸ್ ಇದೆಯಲ್ಲ, ಇದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮಗೆ. ಯಾಕಂದ್ರೆ ವಿಕ್ಸ್ ತುಂಬಾನೇ ಕಮ್ಮಿ ಇದೆ, ಸಿಕ್ಕಾಬಟ್ಟೆ ಕಮ್ಮಿ ಇದೆ, ನಾರ್ಮಲ್ ರೇಂಜ್ ಗಿನ್ನ ಕಮ್ಮಿ ಇದೆ. ಇದು ನಾರ್ಮಲ್ ರೇಂಜ್ ಗಿನ್ನ ಕಮ್ಮಿ ಇದ್ದಾಗ ಪ್ರಾಬ್ಲಮ್ ಏನು ಅಂದ್ರೆ ಸಡನ್ ಆಗಿ ಶೂಟಪ್ ಆದಾಗ ಏನಾಗುತ್ತೆ, ಮಾರ್ಕೆಟ್ ನ ಬೀಳಿಸುತ್ತೆ. ಆ ಪ್ರಾಬ್ಲಮ್ ಇರುತ್ತೆ. ಬಟ್ ಈಗ ಏನಂದ್ರೆ ವಿಕ್ಸ್ ಮೇಲ್ ಹೋಗಿ 1 or 2% ಮಾತ್ರ ಸ್ಲೋ ಆಗಿ ಆಕ್ಚುಲಿ ಮೇಲ್ ಹೋಗ್ತಾ ಇದೆ. ಮಾರ್ಕೆಟ್ ಸ್ಟೇಬಲ್ ಆಗಿ ಮೂವ್ ಆಗ್ತಾ ಇದೆ. ಅದು ಮಾರ್ಕೆಟ್ಗೆ ಸಿಕ್ಕಾಬಟ್ಟೆ ಒಳ್ಳೇದಾಗತ್ತೆ. ಓಕೆ, ಅಂಡ್ ಆನ್ ಟಾಪ್ ಆಫ್ ದಟ್ ಈ ರೇಂಜ್ ಇದೆಯಲ್ಲ, ಈ ರೇಂಜ್ ಬ್ರೇಕ್ ಆಗಿ ಮೇಲ್ ಹೋಗಕ್ ಸ್ಟಾರ್ಟ್ ಆದ್ರೆ ನಿಮಗೆ ಟ್ರೆಂಡಿಂಗ್ ಅಪ್ ಮೂವ್ ಸಿಗುತ್ತೆ. ಓಕೆ, ಇಲ್ಲಿ ಯಾಕೆಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ಏನಾಗಿದೆ, ಅಕ್ಯುಮುಲೇಷನ್ ಆಗಿದೆ. ಆದ್ರಿಂದ ಇಲ್ಲಿಂದ ಸ್ಟ್ರಾಂಗ್ ಮೂವ್ ಸಿಗುತ್ತೆ. ನಿಮ್ಗೆ ಮುಂಚೆನೂ ಈ ತರ ಆಗಿರೋದನ್ನ ತೋರಿಸ್ತೀನಿ, ಅವಾಗ ನಿಮ್ಗೂ ಗೊತ್ತಾಗತ್ತೆ ಎಷ್ಟು ಸ್ಟ್ರಾಂಗ್ ಮೂವ್ ಸಿಗುತ್ತೆ ಅಂತ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಈ ತರ ಎಲ್ಲಾಗಿತ್ತು ಅಂದ್ರೆ ಈ ಜಾಗ ಇಲ್ಲಿ ನೋಡಿ, ಇಷ್ಟೇ ಚಿಕ್ಕ ಜಾಗ
ಆಲ್ಮೋಸ್ಟ್ 3 ತಿಂಗಳು ಬರೀ ಇಷ್ಟರಲ್ಲೇ ಇತ್ತು. ಓಕೆ, ಇಷ್ಟರಲ್ಲೇ ಓಡಾಡ್ತಾ ಇತ್ತು. ಮೂರ್ ತಿಂಗಳು ಆಕ್ಚುಲಿ ಏನು ರೇಂಜ್ ಬ್ರೇಕ್ ಆಗಿರಲಿಲ್ಲ. ನಾವು ಆಲ್ಮೋಸ್ಟ್ 6 ಮಂತ್ಸ್ ಬ್ರೇಕ್ ಆಗಿಲ್ಲ ನೋಡಿ. ಅಲ್ಲಿ ಇದನ್ನ ಬ್ರೇಕ್ ಮಾಡಿ ಮೇಲ್ ಹೋಗಕ್ ಸ್ಟಾರ್ಟ್ ಆದಾಗ ಎಲ್ಲಿ ಆಲ್ಮೋಸ್ಟ್ 16,000 ಇತ್ತು. 16,000 ಇಂದ ಇದು 18,600, 2,600 ಪಾಯಿಂಟ್ಸ್ ತನಕ ಒನ್ ಸೈಡೆಡ್ ಮೂವ್ ಸಿಕ್ಕಿರೋದು. ಓಕೆ, ಸೊ ಎಷ್ಟು ಪರ್ಸೆಂಟೇಜ್ ಆಯ್ತು? ಪರ್ಸೆಂಟೇಜ್ ಲೆಕ್ಕದಲ್ಲಿ ತಗೊಳ್ಳೋದಾದ್ರೆ ಇಲ್ಲಿಂದ ಇಲ್ಲಿವರೆಗೂ ನಮ್ಗೆ ಆಲ್ಮೋಸ್ಟ್ 15% ಮೂವ್ ಸಿಕ್ಕಿತ್ತು. ಸೊ ಸಿಮಿಲರ್ ಟು ದಟ್ ನನಗೆ ಇಲ್ಲಿ ಸಿಗ್ಬೋದು. ಓಕೆ, ಇಲ್ಲಿ ಸಿಗೋದಾದ್ರೆ ನನಗೆ ಯಾವ್ದ್ರ ಮೇಲೆ, ಆಕ್ಚುಲಿ ಇದ್ರ ಮೇಲೆ ಅಂತಾನೆ ಅನ್ಕೋಬಿಡು. 25,000 ಮೇಲೆ ಅನ್ಕೊಳ್ಳಿ. 25,000 ಮೇಲೆ 25,000 ಮೇಲೆ ನನಗೆ 15% ಲೆಕ್ಕ ತಗೊಳ್ಳಿ. 15% ಲೆಕ್ಕದಲ್ಲಿ ಎಷ್ಟಾಯ್ತು? 2.5, 3.25 ಅಂದ್ರೆ ಸೊ ಆಲ್ಮೋಸ್ಟ್ ಎಷ್ಟಾಗುತ್ತೆ? 28 to 29,000 ತನಕನೂ ಹೋಗ್ಬೋದು. 27,000 ಫಸ್ಟ್ ಟಾರ್ಗೆಟ್ ನಮ್ಗಿರೋದು. 27,000 ಇಂದ 28,000 ಪ್ರಾಬಬ್ಲಿ ದಿಸ್ ಇಸ್ ಐಡಿಯಲ್. ಅದು ಹೋದ್ರೆ 29-30,000 ತನಕನೂ ಹೋಗ್ಬೋದು. ಅಲ್ಲಿವರೆಗೂ ನಾನ್ ಸ್ಟಾಪ್ ಮೂವ್ಮೆಂಟ್ ಸಿಗೋ ಎಲ್ಲಾ ಪಾಸಿಬಿಲಿಟಿನೂ ಆಗುತ್ತೆ. ಓಕೆ, ಅದೇ ನಮ್ಗೆ ಬ್ಯಾಂಕ್ ನಿಫ್ಟಿಲಿ ತಗೊಳ್ಳೋದಾದ್ರೆ ಬ್ಯಾಂಕ್ ನಿಫ್ಟಿದು ನೋಡಿ ಎಷ್ಟು ಮೂವ್ ಆಗಿತ್ತು ಆ ಟೈಮಲ್ಲಿ. ಎಲ್ಲಿತ್ತು? ಅದು ಯಾವ ಟೈಮ್ ನೋಡ್ಬೇಡ, ಈಸಿ ಆಗುತ್ತೆ. ಇದಿರೋದು June 2021. ಮತ್ತೆ ಇಲ್ಲಿ ಪ್ರಾಬ್ಲಮ್ ಇತ್ತು. ಇಲ್ಲಷ್ಟು ಮೂವ್ ಆಗಿಲ್ಲ. ವಾಪಸ್ ಮೇಲ್ ಹೋಗಿ ಕೆಳಗೆ ಬಂತು. ಓಕೆ, ಮೇಲ್ ಎಲ್ಲಿ ತನಕ ಹೋಗಿದೆ? ಇಂದ ಇದೆಷ್ಟು ಮೂವ್ ಆಗಿದೆ ನೋಡೋಣಂತೆ. ಓಕೆ, ಇದು 15% ಮೂವ್ ಆಗಿದೆ ಇದು. ಸೊ 15% ಮೂವ್ ಆದ್ರೆ ಇದ್ರ ಲೆಕ್ಕದಲ್ಲೂ ಎಷ್ಟಾಗತ್ತೆ ಅಂದ್ರೆ 15% ಮೂವ್ಮೆಂಟ್ ಇದಾದ್ರೆ ಇದು ಈ ರೇಂಜ್ ಅಲ್ಲಿ 56,000 ಅಂದ್ರೆ ಎಷ್ಟಾಯ್ತು? 56,000 ಇಂದ ನಿಮ್ಗೆ 15% ಮೂವ್ ಅಂದ್ರೆ ಎಷ್ಟಾಗತ್ತೆ? 5,600, 5,000, 7,000 ಚೇಂಜ್. 7,000 ಆಲ್ಮೋಸ್ಟ್ 8,000 ಅಂತ ಅನ್ಕೊಳ್ಳಿ. 8,000 ಲೆಕ್ಕ ತಗೊಂಡ್ರೆ ಆಲ್ಮೋಸ್ಟ್ 64,000 ತನಕ ಹೋಗ್ಬೋದು. 65,000 ತನಕ ಹೋಗೋ ಪಾಸಿಬಿಲಿಟಿ ಇರುತ್ತೆ ಒಂದ್ಸಲ ಇದು ಮೂವ್ ಆದ್ಮೇಲೆ. ಸೊ ಟ್ರೆಂಡಿಂಗ್ ಮೂವ್ ಸಿಗಕ್ಕೆ ರೆಡಿ ಆಗುತ್ತೆ. ಆ ಟೈಮಲ್ಲಿ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಅಲ್ಲಿಗೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಅಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಆಪರ್ಚುನಿಟಿಗಳು ಸಿಗುತ್ತೆ. ಈಗ ಸದ್ಯಕ್ಕೆ ಸ್ವಲ್ಪ ಪೇಷನ್ಸೇ ಬೇಕು. ಇಲ್ಲಿ ಅಷ್ಟು ಈಸಿ ಇರೋದಿಲ್ಲ. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಚಾಲೆಂಜ್ ಮಾಡುತ್ತೆ. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಬೈಯರ್ಗೆ ತುಂಬಾ ಕಷ್ಟ ಇರುತ್ತೆ, ಅಷ್ಟು ಈಸಿ ಇರಲ್ಲ. ಯಾಕಂದ್ರೆ ಮೂವ್ಮೆಂಟ್ ಬಂದಂಗೂ ಪ್ರಾಬ್ಲಮ್ ಕೊಡುತ್ತೆ. ಈ ವಿಕ್ಸ್ ಇದೆಯಲ್ಲ, ವಿಕ್ಸ್ ಆಕ್ಚುಲಿ ತುಂಬಾ ಕಮ್ಮಿ ಇದ್ದಾಗ ಸ್ವಲ್ಪ ರಿಸ್ಕ್ ಜಾಸ್ತಿನೇ. ನೋಡಿ, ಪ್ರಾಬ್ಲಮ್ ಏನು ಅಂದ್ರೆ ವೊಲಟಾಲಿಟಿ ಕಮ್ಮಿ ಇದೆ. ವೊಲಟಾಲಿಟಿ ಕಮ್ಮಿ ಇದ್ದಾಗ ಏನಾಗುತ್ತೆ ಅಂದ್ರೆ
ಆವ್ರೇಜ್ ರೇಂಜ್ ಇದೆಯಲ್ಲ ಅಷ್ಟೇ ಮೂವ್ಮೆಂಟ್ ಕೊಡೋದು. ಮೇಲ್ ಹೋಗುತ್ತಾ ಕೆಳಗೆ ಹೋಗುತ್ತಾ ಎರಡು ಕಡೆ ಮೂವ್ಮೆಂಟ್ ಕೊಡುತ್ತೆ. ನೋಡಿ ಇಲ್ಲಿ 60 RSI ಕೆಳಗಡೆಯಿಂದ ಬಂತ, ಇಲ್ಲಿ 40 RSI ಇಂದ ಮತ್ತೆ 60 ಬಂತ. ಸೊ ಇದು ಎರಡು ಕಡೆ ಮೂವ್ಮೆಂಟ್ ಸಿಗುತ್ತೆ ನಿಮ್ಗೆ. 40 60 40 60 ಇದು ಬೆಸ್ಟ್ ನಿಮಗೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ. 40ಲಿ ಬೈಯಿಂಗು, 60ಲಿ ಸೆಲ್ಲಿಂಗು. 40 ಹತ್ರ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ ನೋಡಿ, 60 ಹತ್ರ ಸೆಲ್ಲಿಂಗ್ ಆಪರ್ಚುನಿಟಿ ಇದ್ರೆ ನೋಡಿ. ಬೇರೆ ಟೈಮಲ್ಲಿ ಏನು ಮಾಡಕ್ ಹೋಗ್ಬೇಡಿ. ನೋಡಿ 40 ಹತ್ರ ಸಪೋರ್ಟ್, 60 ಹತ್ರ ರೆಸಿಸ್ಟೆನ್ಸ್ ಆಗ್ತಾ ಇರೋದು ಅಷ್ಟೇ. ಇಡೀ ಇದರಲ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಈಸಿಯೆಸ್ಟ್ ವೇ ನಿಮ್ಗೆ ಆಗೋದಾದ್ರೆ ಇಷ್ಟೇ. ಬಟ್ ಏನಾಗುತ್ತೆ, ಕೆಲವೊಂದ್ ಟೈಮ್ ಈ 40 60 ತುಂಬಾ ಕಮ್ಮಿ ಪ್ರೈಸ್ ಮೂವ್ ಆಗುತ್ತೆ, ತುಂಬಾ ಜಾಸ್ತಿನೂ ಮೂವ್ ಆಗಲ್ಲ. ಸೊ ಆದ್ರಿಂದ ನೋಡ್ಕೊಂಡು ಟ್ರೇಡ್ ಮಾಡೋದಾದ್ರೆ ನಿಮ್ಮ ಪೊಸಿಷನ್ ಸೈಜಿಂಗ್ ಸದ್ಯಕ್ಕಂತೂ ಕಮ್ಮಿನೇ ಇಟ್ಕೊಳ್ಳಿ. ಈಗ ರಿವರ್ಸಲ್ ಕನ್ಫರ್ಮ್ ಆಗ್ಬೇಕು ಅಂದ್ರೆ ಎರಡು ಆಕ್ಚುಲಿ ಮೂವ್ಮೆಂಟ್ ಕೊಡಬೇಕು. ನೋಡಿ ನನಗೆ ವೀಕ್ಲಿ ಲೆಕ್ಕ ತಗೊಂಡ್ರೆ ಇದು ಇನ್ನೂ ಅಷ್ಟೊಂದು ನನಗೆ ಕಂಫರ್ಟಬಲ್ ಆಗಿ ಕೊಡ್ತಾ ಇಲ್ಲ. ಯಾವುದು? ಬ್ಯಾಂಕ್ ನಿಫ್ಟಿ. ನಿಫ್ಟಿ ಇಸ್ ಓಕೆ. ನಿಫ್ಟಿದು ಇಫ್ ಯು ಲುಕ್, ನಮ್ಗೆ ಲಾಸ್ಟ್ ವೀಕು ಅದ್ರ ಲಾಸ್ಟ್ ವೀಕು 2 ವೀಕ್ ಇಂದು ನಮ್ಗೆ ಆವ್ರೇಜ್ ರೇಂಜು ಸೇಮ್ ಇದೆ. ಸೊ ಆ ಲೆಕ್ಕ ತಗೊಳ್ಳೋದಾದ್ರೆ ನನಗೆ ಓವರ್ ಆಲ್ ಏನಾಗ್ತಾ ಇದೆ ಅಂದ್ರೆ ಈ ವೀಕ್ ಅಲ್ಲಿ ಆಸ್ ಲಾಂಗ್ ಆಸ್ ನಾವು 24,650 ಮೇಲೆ ಟ್ರೇಡ್ ಮಾಡಿದ್ರೆ ನಾವು ಪಾಸಿಟಿವ್ ಇರ್ತೀವಿ. ಇದ್ರ ಕೆಳಗಡೆ ನಾವು ನೆಗೆಟಿವ್ ಇರೋ ಸಾಧ್ಯತೆ ಇರುತ್ತೆ. ಓಕೆ, ಅದೇ ರೀತಿ ನಾನು 54,000 ಇದಕ್ಕೆ ಲೆಕ್ಕ ತಗೊಳ್ಳೋದಾದ್ರೆ ವೀಕ್ಲಿ ಲೆಕ್ಕ ತುಂಬಾನೇ ಕಮ್ಮಿ ಮೂವ್ಮೆಂಟ್ ಆಗಿರೋದು. ನೋಡಿ ಇಡೀ ತಿಂಗಳಲ್ಲಿ ನಮ್ಗೆ ಮೂವ್ಮೆಂಟ್ ಆಗಿರೋದು ಎಷ್ಟು? ಹಾರ್ಡ್ಲಿ 1000 ಪಾಯಿಂಟ್ಸ್ ಮೂವ್ಮೆಂಟ್ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನನಗೆ 54,000 ಇಂಪಾರ್ಟೆಂಟ್ ಆಗುತ್ತೆ. 54,000 54,200 ಆಕ್ಚುಲಿ ಸ್ಪೀಕಿಂಗ್. ಇದ್ರ ಮೇಲಿರೋವರೆಗೂ ಪಾಸಿಟಿವ್, ಇದ್ರ ಕೆಳಗಡೆ ನೆಗೆಟಿವ್. 54,000 ಈಸ್ ಒನ್ ಆಫ್ ದ ಕ್ರೂಷಿಯಲ್ ಪಾಯಿಂಟ್. ನನಗೆ ಇದ್ರ ಮೇಲೆ ಸ್ಟ್ರೆಂತ್ ಇರುತ್ತೆ, ಅದ್ರ ಕೆಳಗಡೆ ನೆಗೆಟಿವಿಟಿ ಇರುತ್ತೆ. ಓಕೆ, ಅದೇ ನನಗೆ ಸೆನ್ಸೆಕ್ಸ್ ಅಲ್ಲಿ ತಗೊಳ್ಳೋದಾದ್ರೆ 81,000 ಕ್ರೂಷಿಯಲ್ ಇರುತ್ತೆ. 81,000 ಮೇಲೆ ಪಾಸಿಟಿವ್, ಅದ್ರ ಕೆಳಗಡೆ ನೆಗೆಟಿವ್. ಓಕೆ, ಈ ಲೆವೆಲ್ಸ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಈ ಲೆವೆಲ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ಪೂರ್ತಿ ವೀಕ್ಗೆ. ಸೊ ಓವರ್ ಆಲ್ ಟ್ರೆಂಡ್ ಸದ್ಯಕ್ಕೆ ಈಗ್ಲೂ ನೆಗೆಟಿವ್ ಕಾಣಿಸ್ತಾ ಇದೆ. ಬಟ್ ನಮ್ಗೆ ಇಲ್ಲಿ ಏನಾಗ್ತಾ ಇದೆ, ಡೈಲಿ ಲೆಕ್ಕದಲ್ಲಿ ಇದು ಏನಾಗ್ತಾ ಇತ್ತು ನಮ್ಗೆ, ನಿಮ್ಗೆ ಹೇಳ್ಕೊಡಿದೀನಲ್ಲ, 2 ಸೆಕೆಂಡ್ ಸಪೋರ್ಟ್ ಅಥವಾ ಸೆಕೆಂಡ್ ರೆಸಿಸ್ಟೆನ್ಸ್ ಬ್ರೇಕ್ ಆಗೋದು. ಆ ಕಾನ್ಸೆಪ್ಟ್ ಪ್ರಕಾರ ಇದು ಲಾಂಗ್ ಟರ್ಮ್ ಪ್ರಕಾರ ಇದು ಪಾಸಿಟಿವ್ ಆಗಿದೆ, ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಶಾರ್ಟ್ ಟರ್ಮ್ ಪ್ರಕಾರ ಏನಾಯ್ತು ಅಂದ್ರೆ, ಶಾರ್ಟರ್ ಟರ್ಮ್ ಅಲ್ಲಿ ನನಗೆ ಇಂಪಾರ್ಟೆಂಟ್ ಲೆವೆಲ್ ಏನಾಗಿದೆ, 24,650ನೇ ನನಗೆ ಇಂಪಾರ್ಟೆಂಟ್. ಇದ್ರ ಮೇಲಿರೋವರೆಗೂ ಶಾರ್ಟ್ ಟರ್ಮ್ ಅಲ್ಲಿ ಪಾಸಿಟಿವ್ ಇದೆ. ಸೊ ನಿಫ್ಟಿಗೆ ನನಗೆ ಪ್ರಾಬ್ಲಮ್ ಇಲ್ಲ. ಬ್ಯಾಂಕ್ ನಿಫ್ಟಿಗೆ ಏನಾಗ್ತಾ ಇದೆ ಅಂದ್ರೆ, ಬ್ಯಾಂಕ್ ನಿಫ್ಟಿಗೆ ಲಾಂಗರ್ ಟರ್ಮ್ ಅಲ್ಲಿ ನನಗೆ ಏನಾಗ್ಬೇಕು ಅಂದ್ರೆ, 2ನೇ ಟಾಪ್ ಬ್ರೇಕ್ ಆಗ್ಬೇಕಲ್ಲ. ನೋಡಿ ಇಲ್ಲಿ ಟಾಪ್ ಇದೆ, ಇಲ್ಲಿ ಟಾಪ್ ಇದೆ. ಅದು ಬಿಟ್ರೆ ಇದನ್ನ ಟಾಪ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಇದ್ರ ಮೇಲೆ ಹೋಗ್ಬೇಕು. ಸೊ ಲಾಂಗರ್ ಟರ್ಮ್ ಅಲ್ಲಿ ಇನ್ನೂ ಆಗಿಲ್ಲ. ಓಕೆ, ಶಾರ್ಟರ್ ಟರ್ಮ್ ಅಲ್ಲಿ ತಗೋಬೇಕು ಅಂದ್ರೆ, ಶಾರ್ಟರ್ ಟರ್ಮ್ ಅಲ್ಲಿ ನನಗೆ ಅದಾದ್ರೂ ನನಗೆ ಸೇಮ್ 54,200. ಸೊ 54,200 ಮೇಲೆ ಹೋಗೋದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಎಲ್ಲದಕ್ಕೂ ನನಗೆ ಪಾಸಿಟಿವ್ ಆಗೋ ಸಾಧ್ಯತೆ ಇದೆ. ನನಗೆ ಇದ್ರ ಮೇಲೆ ಹೋಗ್ಬೇಕು. 54,500 ಅಂತ ಅನ್ಕೊಳ್ಳಿ. 54,500 ಮೇಲ್ ಹೋದ್ರೆ ಲಾಂಗ್ ಟರ್ಮ್ ಪಾಸಿಟಿವ್ ಆಗುತ್ತೆ, ಶಾರ್ಟ್ ಟರ್ಮ್ ಪಾಸಿಟಿವ್ ಆಗುತ್ತೆ. ಆವಾಗ ಓಕೆ ಅಂತ ಅನ್ಕೋಬಹುದು. ಎರಡೂ ಒಂದು ರೇಂಜ್ ಅಲ್ಲಿ ಮೂವ್ ಆಗ್ತಿದೆ, ಎರಡೂ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆದ್ರೆ ನಮ್ಗೆ ಟ್ರೆಂಡಿಂಗ್ ಮೂವ್ ಬರೋ ಸಾಧ್ಯತೆ ಇರುತ್ತೆ. ಸೊ US ಮಾರ್ಕೆಟ್ ಸದ್ಯಕ್ಕೆ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗೇ ಇದೆ. ಅಲ್ಲಿ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ವೀಕ್ನೆಸ್ ಬರೋದನ್ನ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ ಆಗಲ್ಲ. ಬಟ್ ಅಲ್ಲೂ ಏನಾಗಿದೆ ಅಂದ್ರೆ, ವಿಕ್ಸ್ ಇದೆಯಲ್ಲ ತುಂಬಾನೇ ಲೋ ವಿಕ್ಸ್ ಅಲ್ಲಿ ಇದೆ. ಆ ಲೋ ವಿಕ್ಸ್ ನಮ್ಮಷ್ಟು ಲೋ ಇಲ್ಲ ವಿಕ್ಸ್. ಬಟ್ ಅಲ್ಲಿ ಏನ್ ಚಾಲೆಂಜ್ ಆಗತ್ತೆ ಅಂದ್ರೆ, ಅಲ್ಲಿ ವಿಕ್ಸ್ ಒಂದೊಂದ್ ದಿವಸ 10%, 20%, 30%, 40% ಎಲ್ಲ ಮೂವ್ ಆಗ್ಬಿಡುತ್ತೆ. ಸೊ ಅಲ್ಲಿ ವಿಕ್ಸ್ ಮೂವ್ ಆಗೋದು ಸ್ಟ್ರಾಂಗ್ ಇರುತ್ತೆ, ಯಾವಾಗ ಬೇಕಾದ್ರೂ ಮೂವ್ ಆಗ್ಬೋದು. ಆತರ ಏನಾರ ಸ್ಟ್ರಾಂಗ್ ಮೂವ್ಮೆಂಟ್ ಕೊಡ್ತು ಅಂದ್ರೆ ನಮ್ಗೆ ಅಲ್ಲಿ ಚಾಲೆಂಜ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ
ಅಲ್ಲಿ ವಿಕ್ಸ್ ಏನಾಗಿದೆ ಅಂದ್ರೆ ನಮ್ಗೆ ಲೆಸ್ ದೆನ್ ಮುಂಚೆಯಿಂದ 18 ಮೇಲಿರೋದು ಅದು ಏನಾಗಿದೆ 12 to 18 ರೇಂಜಿಗೆ ಶಿಫ್ಟ್ ಆಗಿದೆ. ಸೊ 12 to 18 ರೇಂಜ್ ಇಸ್ ಓಕೆ, ಅದೇನ್ ಪ್ರಾಬ್ಲಮ್ ಅಲ್ಲ. ನಮ್ದು 12ಗಿನ್ನ ಕಮ್ಮಿ ಇದೆ. ದಿಸ್ ಇಸ್ ನಾಟ್ ರಿಯಲಿ ಓಕೆ. ಇದು ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗ್ಬೋದು. ಆಗತ್ತಾ ಇಲ್ಲ, ಇಲ್ಲಿಂದ ಸ್ಟ್ರಾಂಗ್ ಪಾಸಿಟಿವ್ ಆಗತ್ತಾ ನೋಡ್ಬೇಕಾಗತ್ತೆ. ಇಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಏನಾದ್ರು ನಾ ಹೇಳ್ದಂಗೆ ವಿಕ್ಸ್ ಮೂವ್ ಆಯ್ತು, ಅದ್ರ ತಕ್ಕಂಗೆ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಅಂದ್ರೆ ದಟ್ ವಿಲ್ ಬಿ ರಿಯಲಿ ಸ್ಟ್ರಾಂಗ್ ಮಾರ್ಕೆಟ್. ಏನಾಗುತ್ತೆ, ವಿಕ್ಸ್ ಮೇಲ್ ಹೋಗುತ್ತೆ, ಮಾರ್ಕೆಟ್ ಒಂದ್ ರೌಂಡ್ ಡೌನ್ ಆಗುತ್ತೆ, ವಿಕ್ಸ್ ಆಮೇಲೆ ಕೂಲ್ ಆಗುತ್ತೆ, ಮಾರ್ಕೆಟ್ ಮೇಲ್ ಹೋಗುತ್ತೆ. ಈ ತರ ಏನಾರೋ ಸೆಟಪ್ ಬಂತು ಅಂತ ಇಟ್ಕೊಳ್ಳಿ, ಇಂಟ್ರಾಡೇಯಲ್ಲಿ ಒಂದು 1 or 2% ಮೂವ್ಮೆಂಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗ್ತಾ ಇದೆ. ಓಕೆ, ಇದು ಆಕ್ಚುಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗ್ತಾ ಇದೆ. ಈ ಟ್ರೆಂಡ್ ಏನಾರ ಕಂಟಿನ್ಯೂ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಮಾರ್ಕೆಟ್ ಸಿಕ್ಕಾಬಟ್ಟೆ ಪಾಸಿಟಿವ್ ಆಗುತ್ತೆ, ಕಂಟಿನ್ಯೂಸ್ ಅಪ್ಸೈಡ್ ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿ ನಿಮ್ಗೆ ಆ ಟೈಮಲ್ಲಿ ಎವ್ರಿ ಡೇ ನಿಮಗೆ ಆಪರ್ಚುನಿಟಿ ಸಿಗ್ಬೋದು. ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಸಡನ್ ಆಗಿ ಡೌನ್ ಆಗುತ್ತೆ ಆಫ್ಟರ್ 11:30 ಪ್ಲಸ್ 11:30 11:30 ರೇಂಜ್ ಇಂದ ಮಾರ್ಕೆಟ್ ರಿಕವರ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಗ್ಯಾಪ್ ಅಪ್ ಆಗ್ಬೋದು, ಬಟ್ ಅದಕ್ಕೆ 60 RSI ಕ್ರಾಸ್ ಆಗ್ಬೇಕು. ಬಟ್ ಅದು ಎಲ್ಲ ಪಾಸಿಬಿಲಿಟಿ ಇರುತ್ತೆ. ಈ ತರ ಎಲ್ಲ ಆಯ್ತು ಅಂದ್ರೆ ನಿಮ್ಗೆ ತುಂಬಾ ಸ್ಟ್ರಾಂಗ್ ಮೂವ್ಮೆಂಟ್ ಸಿಗೋ ಸಾಧ್ಯತೆ ಇರುತ್ತೆ. ಆ ತರ ಸ್ಟ್ರಾಂಗ್ ಮೂವ್ಮೆಂಟ್ ಸಿಕ್ತು ಅಂದ್ರೆ ಮಾರ್ಕೆಟ್ ಸಿಕ್ಕಾಬಟ್ಟೆ ಅಪ್ಸೈಡ್ ಬರೋ ಸಾಧ್ಯತೆ ಇರುತ್ತೆ. ಅಂಡ್ ನಿಮಗೆ ಆಸ್ ಎ ಆಪ್ಷನ್ ಬೈಯರ್ ದಟ್ ವಿಲ್ ಬಿ ರಿಯಲಿ ರಿಯಲಿ ಗುಡ್ ಕೈಂಡ್ ಆಫ್ ಎನ್ ಆಪರ್ಚುನಿಟಿ. ಆ ತರ ಏನಾರ ಬಂತು ಅಂದ್ರೆ ಅದು ಬಂದಾಗ ನಿಮ್ಗೆ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆನೇ ಆಪರ್ಚುನಿಟಿ ಇರುತ್ತೆ. ಬಟ್ ಅದೇ ಕೇರ್ಫುಲ್ ಆಗಿರ್ಬೇಕು. ಹಂಗಂತ ಸುಮ್ಮನೆ ಓವರ್ ಟ್ರೇಡಿಂಗ್ ಎಲ್ಲ ಮಾಡಕ್ ಹೋಗ್ಬಾರ್ದು. ಆಪರ್ಚುನಿಟಿ ಸಿಗ್ಬೋದು, ಬಟ್ ಅದೇ ಈ ರೇಂಜ್ ಕ್ರಾಸ್ ಆಗ್ಬಿಟ್ಟು ಅದ್ರ ಮೇಲ್ ಸಸ್ಟೈನ್ ಆಗಕ್ ಸ್ಟಾರ್ಟ್ ಆಗಿ ಈ ರೇಂಜ್ ಬ್ರೇಕ್ ಆಗ್ಬಿಟ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಸಿಕ್ಕಾಬಟ್ಟೆ ಅಕ್ಯುಮುಲೇಷನ್ ಆಗಿದೆ. ಈ ಸಿಕ್ಕಾಬಟ್ಟೆ ಅಕ್ಯುಮುಲೇಷನ್ ಆಗಿರೋದು ಇನ್ ದ ಕಮಿಂಗ್ ಡೇಸ್ ಕಮಿಂಗ್ ಇಯರ್ಸ್ ಅಲ್ಲಿ ಸಿಕ್ಕಾಬಟ್ಟೆ ಮೂವ್ಮೆಂಟ್ ಸಿಗುತ್ತೆ. ಪ್ಲಸ್ ನಿಮಗೆ ಆಸ್ ಎ ಇನ್ವೆಸ್ಟರ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೂ ಇಲ್ಲಿಂದ ನೆಕ್ಸ್ಟ್ 1 year ಅಲ್ಲಿ ನಿಮಗೆ ಕಾರ್ಪೊರೇಟ್ ಅರ್ನಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗ್ ಆಗೋ ಸಾಧ್ಯತೆ ಇರುತ್ತೆ. ಈಗ ನೋಡಿ US 1 ಆಕ್ಚುಲಿ ಡೀಲ್ ಬಗ್ಗೆ ಮಾತಾಡ್ತಾ ಇದ್ವಿ. US 1 ಡೀಲ್ದಲ್ಲಿ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಎಲ್ಲ ನಡೀತಾ ಇತ್ತಲ್ವಾ. ಈಗ ಅಲ್ಲೂ ಏನೋ ಡೀಲ್ ಆಗತ್ತೆ, ಬಟ್ ಬೇರೆ ಕಂಟ್ರಿಗಳ ಜೊತೆ ಆಲ್ರೆಡಿ ಡೀಲ್ಸ್ ಮಾಡ್ತಾ ಇದ್ದಾರೆ ನೋಡಿರ್ಬೋದು. ಆಲ್ರೆಡಿ UAE ಜೊತೆಗೆ ಡೀಲ್ಸ್ ನಡೀತಾ ಇದೆ, ಸಿಂಗಾಪುರ್ ಜೊತೆ ಡೀಲ್ ನಡೀತಾ ಇದೆ, ಲಂಡನ್ UK ಜೊತೆ ಡೀಲ್ ಆಯ್ತು, ರಷ್ಯಾ ಜೊತೆ ಆಗ್ತಾ ಇದೆ, ಜಪಾನ್ ಜೊತೆ ಆಗ್ತಾ ಇದೆ. ಸೊ ನಮ್ ಕಂಟ್ರಿ ಆಲ್ಮೋಸ್ಟ್ ಎಲ್ಲಾ ಬೇರೆ ಕಂಟ್ರಿಗಳ ಜೊತೆನು ಟೈಅಪ್ ಡೀಲು, ಈವನ್ ಚೈನಾ ಜೊತೆನು ಡೀಲು ಎಲ್ಲ ಮಾಡ್ತಾ ಇರೋದು. ದಿಸ್ ಇಸ್ ಗೋಯಿಂಗ್ ಟು ಬಿ ಸೂಪರ್ ಡೂಪರ್ ಸ್ಟ್ರಾಂಗ್. ಲಾಂಗರ್ ಟರ್ಮ್ ಅಲ್ಲಿ ನೀವು ನೋಡೋದಾದ್ರೆ ಕಾರ್ಪೊರೇಟ್ ಅರ್ನಿಂಗ್ಸ್ ತುಂಬಾ ಚೆನ್ನಾಗಾಗುತ್ತೆ ಇನ್ ದ ಕಮಿಂಗ್ ಮಂತ್ಸ್ ಕಮಿಂಗ್ ಇಯರ್ಸ್. ಸೊ ಇನ್ನೊಂದು ಏನಾಗಿದೆ, GST ಎಲ್ಲ ಕಮ್ಮಿ ಆಗಿರೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಕನ್ಸಂಪ್ಷನ್ ಇನ್ಕ್ರೀಸ್ ಆಯ್ತು ಅಂದ್ರೆ ಅದು ಕಾರ್ಪೊರೇಟ್ ಅರ್ನಿಂಗ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಏನೇನ್ ರಿಫಾರ್ಮ್ಸ್ ಆಗ್ತಾ ಇದೆ ದಟ್ ಈಸ್ ಪಾಸಿಟಿವ್ ಫಾರ್ ದ ಮಾರ್ಕೆಟ್. ಆನ್ ಟಾಪ್ ಆಫ್ ದಟ್ ನಮಗೆ ಬೇರೆ ಕಂಟ್ರಿಗಳ ಜೊತೆ ಡೀಲ್ ಆಗ್ತಿರೋದು ಪಾಸಿಟಿವ್ ಆಗ್ತಾ ಇದೆ. ಇದ್ರ ಜೊತೆಗೆ ಇನ್ನೂ ಬೇಕಾದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬೋದು. ಯಾಕೆಂದ್ರೆ ನಮ್ ಕಂಟ್ರಿನ ಡೆವಲಪ್ಡ್ ಕಂಟ್ರಿಗೆ ಎತ್ಕೊಂಡು ಹೋಗೋದಾದ್ರೆ ಮಾರ್ಕೆಟ್ಗೆ ಇದು ಎಕ್ಸ್ಟ್ರಾರ್ಡಿನರಿ ಪಾಸಿಟಿವ್. ಯಾಕೆಂದ್ರೆ ನೋಡಿ, ಇಷ್ಟು ವರ್ಷದಲ್ಲಿ ಎಷ್ಟು ವಿವೇರ್ ಇನ್ ಒನ್ ಆಫ್ ದ ಲೋಯೆಸ್ಟ್ ರೇಟಿಂಗ್ ಅಲ್ಲಿ ಇದ್ವಿ. ಇನ್ವೆಸ್ಟ್ಮೆಂಟ್ಸ್ ಪ್ರಕಾರ ಈ ಏನ್ ರೇಟಿಂಗ್ ಏಜೆನ್ಸಿಗಳು ರೇಟಿಂಗ್ಸ್ ಕೊಡ್ತಾರಲ್ಲ, ಆ ರೇಟಿಂಗ್ ಏಜೆನ್ಸಿ ರೇಟಿಂಗ್ ಪ್ರಕಾರ ನಮ್ ಕಂಟ್ರಿ ರೇಟಿಂಗ್, ನನ್ನ ಕಂಪ್ನಿ ರೇಟಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಕಂಟ್ರಿಗೆ ಒಂದು ರೇಟಿಂಗ್ ಕೊಡ್ತಾರೆ. ದಟ್ ವಾಸ್ ಆನ್ ದ ಲೀಸ್ಟ್ ಪಾಸಿಬಲ್ ಪ್ಲೇಸ್. ಅಲ್ಲಿಂದ ಫಸ್ಟ್ ಟೈಮ್ ನಮ್ಗೆ ಅಪ್ಗ್ರೇಡ್ ಸಿಕ್ಕಿದೆ. ಸೊ ದಟ್ ಈಸ್ ರಿಯಲಿ ರಿಯಲಿ ಬಿಗ್. ಓಕೆ, ಸೊ ಅದು ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಸಿಕ್ಕಿದೆ, ಇನ್ನು ಬೇರೆ ಅವರು ಆಕ್ಚುಲಿ ಅಪ್ಗ್ರೇಡ್ ಕೊಡ್ಬೋದು. ಇದೆಲ್ಲ ಆದ್ರೆ ನೆಕ್ಸ್ಟ್ ಮೇ ಬಿ ಇನ್ ದ ನೆಕ್ಸ್ಟ್ 5 years 10 years ನಿಮ್ಮ ಮಾರ್ಕೆಟ್ ಏನಿದೆಯಲ್ಲ, ಈಗ ನಿಫ್ಟಿ 25,000 ರೇಂಜ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ, 50,000 ಹೋಗ್ಬೋದು ಅಥವಾ ಇನ್ನೂ ಜಾಸ್ತಿ ಆಗ್ಬೋದು. ಸೊ
ಇಂಡೆಕ್ಸೇ ಡಬಲ್ ಆಗುತ್ತೆ ಅಂದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಇದೆಯಲ್ಲ 5 ಟೈಮ್ಸು 10 ಟೈಮ್ಸು ಆಗೋ ಎಲ್ಲಾ ಪಾಸಿಬಿಲಿಟಿನೂ ಇರುತ್ತೆ. ಸೊ 2030 ರೇಂಜ್ ಅಲ್ಲಿ ಮಾರ್ಕೆಟ್ ವಿಲ್ ಬಿ ಎಕ್ಸ್ಟ್ರಾರ್ಡಿನರ್ಲಿ ಗ್ರೇಟ್. ಇದರಲ್ಲಿ ನಿಮ್ಮ ಏನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ನೀವೇನ್ ಮಾಡ್ತೀರಾ, ನೀವು ಬೇಕಿದ್ರೆ ಮ್ಯೂಚುವಲ್ ಫಂಡ್ ಅಲ್ಲೂ ಮಾಡ್ಬೋದು, ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ, ಇಲ್ಲ ಡೈರೆಕ್ಟ್ ಆಗಿ ಸ್ಟಾಕ್ಸ್ ಅಲ್ಲೂ ಮಾಡ್ಬೋದು. ನಿಮ್ಗೆ ಕಾರ್ಪೊರೇಟ್ ಅರ್ನಿಂಗ್ಸ್ ಕಮ್ಮಿಂಗ್ ಇಯರ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಾಗತ್ತೆ. ಅದು ಆಗದ್ರದ್ದು ಎಫೆಕ್ಟ್ ನಿಮಗೆ ಸಿಕ್ಕಾಬಟ್ಟೆ ಸಿಗೋದು ಇನ್ ದ ಕಮಿಂಗ್ ಇಯರ್ಸ್ ಅಲ್ಲಿ ಸಿಗತ್ತೆ. ಆ ತರ ಸಿಕ್ಕಾಗ ಏನಾಗತ್ತೆ ಅಂದ್ರೆ ನಿಮ್ಗೆ ಊಹಿಸ್ಕೊಳಕ್ ಆಗಲ್ಲ. ಆ ತರ ಆಕ್ಚುಲಿ ಪ್ರೈಸಸ್ ಆಕ್ಚುಲಿ ಮೂವ್ ಆಗಿರುತ್ತೆ. ಇಂಡೆಕ್ಸ್ ಡಬಲ್ ಆಗ್ಬೇಕು ಅಂದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಗಳು ಸಿಕ್ಕಾಬಟ್ಟೆ ಮೂವ್ ಆಗಿರ್ತವೆ. ಯಾಕಂದ್ರೆ ಇದು ಏನಾಗುತ್ತೆ, ಇದು ಮಾರ್ಕೆಟ್ ಕ್ಯಾಪ್ ಬರೋದು ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಸ್ಟಾಕ್ಸ್ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೆಲ್ಲಾದ್ರ ಬೇಸಿಸ್ ಮೇಲೆ ಈ ವ್ಯಾಲ್ಯೂಯೇಷನ್ ಆಗೋದು. ವ್ಯಾಲ್ಯೂಯೇಷನ್ ಡಬಲ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಬಿಗ್. ಸೊ ಅದು ಎಲ್ಲ ಆಗೋ ಎಲ್ಲಾ ಪಾಸಿಬಿಲಿಟಿನೂ ಕಾಣಿಸ್ತಾ ಇದೆ. ಮೇ ಬಿ ಬ್ಯಾಂಕ್ ನಿಫ್ಟಿ ಕೂಡ ಮೇ ಬಿ 70-80 thousand ರೇಂಜ್ಗೆ ಹೋಗ್ಬೋದು, ಇಲ್ಲ 1 lakh ರೇಂಜ್ಗೂ ಹೋಗೋ ಎಲ್ಲಾ ಪಾಸಿಬಿಲಿಟಿನೂ ಆಗುತ್ತೆ. ಸೊ ಬ್ಯಾಂಕಿಂಗ್ ಏನಿದೆಯಲ್ಲ ಅದು ದಟ್ ಈಸ್ ಒನ್ ಆಫ್ ದ ಕೋರ್. ನಮ್ಮ ಎಂಟೈರ್ ಇಂಡೆಕ್ಸ್ಗೆ ಆಲ್ಮೋಸ್ಟ್ 30% ಆಕ್ಚುಲಿ ಬ್ಯಾಂಕಿಂಗ್, 30-35%. ಸೊ ಆದ್ರಿಂದ ದಿಸ್ ಇಸ್ ವೆರಿ ಬಿಗ್ ಫಾರ್ ದ ಮಾರ್ಕೆಟ್, ವೆರಿ ಬಿಗ್. ನೀವು ಆಸ್ ಎ ಇನ್ವೆಸ್ಟರ್ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಟ್ರೇಡರ್ ನಿಮ್ಗೆ ಆಪರ್ಚುನಿಟಿ ನಿಮ್ಗೆ ಯಾವಾಗ ಚೆನ್ನಾಗಿ ಸಿಗತ್ತೆ ಅಂದ್ರೆ ಈ ರೇಂಜ್ ಬ್ರೇಕ್ ಆಗ್ಬೇಕು, ಈ ತಿಂಗಳಲ್ಲಿ ಬ್ರೇಕ್ ಆಗತ್ತೆ. ಓಕೆ, ಯೂಶಲಿ ನೋಡಿ 3 months 6 months ಇಷ್ಟಕ್ಕಿಂತ ಜಾಸ್ತಿ ರೇಂಜ್ ಆಗೋದಿಲ್ಲ. 3 months ಯಾತಕ್ಕೆ ಅಂದ್ರೆ ಇದು ನೋಡಿ, ಇದಕ್ಕೆ ಬೇಕಾದಷ್ಟು ಸೈಂಟಿಫಿಕ್ ರೀಸನ್ಸ್ ಇದೆ. ಒಂದ್ ಏನು ಅಂದ್ರೆ ಕ್ವಾರ್ಟರ್ಲಿ, ಎವ್ರಿ 3 months ನಿಮ್ಗೆ ರಿಸಲ್ಟ್ಸ್ ಕೂಡ ಕೊಡ್ತಾರಲ್ವಾ. ಸೊ 6 months 6 months ಇಸ್ ವೆರಿ ಬಿಗ್. ಇದಕ್ಕಿಂತ ಜಾಸ್ತಿ ಆಕ್ಚುಲಿ ಮಾರ್ಕೆಟ್ ರೇಂಜ್ ಅಲ್ಲಿ ಇರಲ್ಲ. ಓಕೆ, ರೇಂಜ್ ಅಲ್ಲಿ ಆಗ್ಲಿ, ಈವನ್ ನೀವು ಡೌನ್ ಸೈಡ್ ಡೌನ್ ಮಾರ್ಕೆಟ್ ಎಲ್ಲ ನೋಡೋದಾದ್ರು, ಈಗ ನೀವು ಕ್ರಾಶ್ ಗಳನ್ನೇ ನೋಡಿ, 2008 ಕ್ರಾಶ್ ಆಗ್ಲೋ ನೋಡಿ, 2000 ಕ್ರಾಶ್ ಆರೋ ನೋಡಿ, ಅಥವಾ ಬೇರೆ ಯಾವ್ದು ಹರ್ಷದ್ ಮೆಹ್ತಾ ಕ್ರಾಶ್ ಆರೋ ನೋಡಿ, 6 months ಹೊತ್ತಿಗೆ ಮಾರ್ಕೆಟ್ ಬಾಟಮ್ ಔಟ್ ಆಗೋಗಿರುತ್ತೆ. ಓಕೆ, ಸೊ 6 months ಅಲ್ಲಿ ಮಾರ್ಕೆಟ್ ಬಾಟಮ್ ಔಟ್ ಆಗಿರುತ್ತೆ. ಇವೆಲ್ಲ ನಿಮ್ಗೆ ಸ್ವಲ್ಪ ಟೈಮ್ ಪ್ರಿನ್ಸಿಪಲ್ಸ್ ಎಲ್ಲ ನಿಮ್ಗೆ ಗೊತ್ತಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ಈಗ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ತಿಂಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸೀಸನಲ್ ಮಂತ್ಸ್ ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ ಸೀಸನಲ್ ಮಂತ್. ಯಾಕಂದ್ರೆ ನೆಕ್ಸ್ಟ್ ದೀಪಾವಳಿಗೆ ರೆಡಿ ಆಗುತ್ತೆ. ದೀಪಾವಳಿಗೆ ಹೊತ್ತಿಗೆ ಮಾರ್ಕೆಟ್ ಆಲ್ ಟೈಮ್ ಹೈಗೆ ಹೋಗೋ ಎಲ್ಲಾ ಪಾಸಿಬಿಲಿಟಿನೂ ಇರುತ್ತೆ. ಓಕೆ, ಸರಿ, ಹಾಗಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಏನಾದ್ರೂ ಈವೆಂಟ್ಸ್ ಇದೆಯಾ ನೋಡೋಣ. ಯಾರ್ಗಾರು ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು. ಎನಿ ಪಾಯಿಂಟ್ ಆಫ್ ಟೈಮು ನೀವು ಕ್ವಶನ್ಸ್ ಕೇಳೋದಕ್ಕೆ ಯು ಆರ್ ಫುಲ್ಲಿ ಅವೈಲಬಲ್. ಏನ್ ಬೇಕಾದ್ರೂ ನೀವು ಕ್ವಶನ್ಸ್ ಕೇಳ್ಬೋದು. ನಿಮ್ಗೆ ಯೂಶಲಿ ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವೀಕ್ ಅಲ್ಲಿ ಏನಾದ್ರು ಈವೆಂಟ್ಸ್ ಇದೆಯಾ ಅಂತ. ಈವೆಂಟ್ಸ್ ಏನಾದ್ರು ಇದೆಯಾ ಚೆಕ್ ಮಾಡೋಣಂತೆ. ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಈವೆಂಟ್ಸ್ ಇದೆ. ಓಕೆ, ಮಂಡೇ ಏನು ಅಂತ ಇಂಪಾರ್ಟೆಂಟ್ ಇಲ್ಲ. ಆ ಏನಾಗಿದೆ, ಜರ್ಮನಿ ಇದ್ರಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದೆ, ಬಟ್ ದಟ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್. ನಮ್ಗೇನು ಅಷ್ಟು ಅದರಿಂದ ಏನು ಎಫೆಕ್ಟ್ ಆಗಲ್ಲ. ಟ್ಯೂಸ್ಡೇ ಇದ್ರಲ್ಲೂ ಏನು ಅಂತ ಇಂಪಾರ್ಟೆಂಟ್ ಏನು ಇಲ್ಲ ಇಲ್ಲಿ. ವೆಡ್ನೆಸ್ಡೇ PPI ನಂಬರ್ ಇಂಪಾರ್ಟೆಂಟ್ ಆಗುತ್ತೆ, ಕೋರ್ PPI. ಫೈನ್ ಅಂತ ಏನು ತುಂಬಾ ಎಕ್ಸ್ಟ್ರಾರ್ಡಿನರಿ ಏನು ಇಲ್ಲ, ಬಟ್ ಇದೆ. ಓಕೆ, ಇದು ಥರ್ಸ್ಡೇ ECB ರೇಟ್ ಡಿಸಿಷನ್ ಮಾಡುತ್ತೆ, ಇದು ಇಂಪಾರ್ಟೆಂಟ್. ಈಗ ಹೆಂಗೆ RBI ರೇಟ್ ಡಿಸಿಷನ್ ಮಾಡುತ್ತಲ್ಲ, ಅದೇ ತರ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಅವ್ರು ಏನೋ ಡಿಸಿಷನ್ ಮಾಡ್ತಿದ್ರೆ ಇದ್ರದ್ದು ಇರುತ್ತೆ ಎಫೆಕ್ಟ್, ಬಟ್ ಅಷ್ಟೊಂದು US ಮಾರ್ಕೆಟ್ ಅಲ್ಲಿ ಇರೋ ಅಷ್ಟು ಎಫೆಕ್ಟ್ ಇರಲ್ಲ. ಬಟ್ ಅದೇ ಸೇಮ್ ಟೈಮ್ ಅಲ್ಲಿ CPI ನಂಬರ್ ಬರ್ತಾ ಇದೆ, ಅಂದ್ರೆ ಇದು ಇನ್ಫ್ಲೇಷನ್ ಬಗ್ಗೆ ಬರುತ್ತೆ. ಸೊ ಇನ್ಫ್ಲೇಷನ್ ನಂಬರ್ಸ್ ಬಂದಾಗ ಜಾಬ್ ಕ್ಲೇಮ್ ನಂಬರು ಇವೆಲ್ಲ ಏನಾಗುತ್ತೆ ಅಂದ್ರೆ ನಮ್ಗೆ ಫೆಡ್ ರೇಟ್ ಕಟ್ ಮಾಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಥರ್ಸ್ಡೇ ಸ್ವಲ್ಪ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಇದೆ. ಫ್ರೈಡೇ GDP ನಂಬರ್ ಬರ್ತಾ ಇದೆ. ನಮ್ದು ಇಂಡಿಯನ್ ಮಾರ್ಕೆಟ್ ಏನು ಇಂಪಾರ್ಟೆಂಟ್ ಇಲ್ವಾ, ಇಂಡಿಯಾದ ಹಾಕಿದೀವಿ ತಾನೆ.
ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವುದೇ ಇಂಪಾರ್ಟೆಂಟ್ ಈವೆಂಟ್ಸ್ ಇಲ್ಲ ಸದ್ಯಕ್ಕಂತೂ ಇದ್ರ ಪ್ರಕಾರ. ಸೊ ಈವೆಂಟ್ಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮೇನ್ ಈವೆಂಟ್ ಇರೋದು ಓನ್ಲಿ ಆನ್ ದ ಯಾವಾಗ ನಮ್ಗೆ ಈವೆಂಟ್ ಮೇಜರ್ ಆಗಿರೋದು ಇಟ್ ಈಸ್ ಓನ್ಲಿ ಆನ್ ಥರ್ಸ್ಡೇ. ಅಲ್ಲಿವರೆಗೂ ಯಾವುದೇ ಮೇಜರ್ ಇವೆಂಟ್ ಇಲ್ಲ. ಓಕೆ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವುದೇ ಈವೆಂಟ್ ಇಲ್ಲ, ಯಾವುದೇ ಇಂಪಾರ್ಟೆಂಟ್ ಡೇಟಾ ಕಾಣಿಸ್ತಾ ಇಲ್ಲ. ಅದ್ ಬಿಟ್ರೆ ಕಾರ್ಪೊರೇಟ್ ಅರ್ನಿಂಗ್ಸು ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಯೂಶಲಿ ಏನಾಗುತ್ತೆ ಜಾನ್ ಫೆಬ್ ಮಾರ್ಚ್. ಸೊ ಜಾನ್ವರಿಯಿಂದ ಫಸ್ಟ್ ಕ್ವಾರ್ಟರ್ ಸ್ಟಾರ್ಟ್ ಆಗುತ್ತೆ, ಸಾರಿ ಏಪ್ರಿಲ್ ಇಂದ ಫಸ್ಟ್ ಕ್ವಾರ್ಟರ್ ಸ್ಟಾರ್ಟ್ ಆಗುತ್ತೆ ಫೈನಾನ್ಷಿಯಲ್ ಇಯರ್ ಪ್ರಕಾರ. ಏಪ್ರಿಲ್ ಮೇ ಜೂನ್. ಸೊ ಜೂನ್ ಆದ್ಮೇಲೆ ಜುಲೈ ಇಂದ ನಮ್ಗೆ ಸೆಕೆಂಡ್ ಕ್ವಾರ್ಟರ್ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಜುಲೈ ಆಗಸ್ಟ್ ಸೆಪ್ಟೆಂಬರ್. ಸೆಪ್ಟೆಂಬರ್ ಅಂದ್ರೆ ನಮ್ದು ಮುಗೀತು. ಅಕ್ಟೋಬರ್ ಇಂದ ಬರುತ್ತೆ. ಸೊ ನಮ್ಗೆ ರಿಸಲ್ಟ್ ಸೀಸನ್ ಇಲ್ಲ. ಮತ್ತೆ RBI ಪಾಲಿಸಿ ಇರೋದು ಈ ಮಂತ್ ಎಂಡ್. ಸೊ ಆದ್ರಿಂದ ಇಂಪಾರ್ಟೆಂಟ್ ಈವೆಂಟ್ ಏನು ಇಲ್ಲ. ಈವೆಂಟ್ಸ್ ಏನು ಇಲ್ದಲೇ ಇರೋದ್ರಿಂದ ಮಾರ್ಕೆಟ್ಗೆ ಮೇಲ್ ಹೋಗಕ್ಕೆ ಅಂತ ಇಂಪಾರ್ಟೆಂಟ್ ಏನು ವಿಷಯಗಳು ಕಾಣಿಸ್ತಾ ಇಲ್ಲ. ಓಕೆ, ಅದು ಬಿಟ್ರೆ ಲೆಟ್ ಅಸ್ ಮೂವ್ ಆನ್. ನಮ್ಮ FII ನಂಬರ್ ನೋಡೋಣಂತೆ. ಇದು ಏನಾದ್ರೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆಯಾ? ನೋಡಿ FIIದು ಸೆಲ್ಲಿಂಗು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಈ ತಿಂಗಳಲ್ಲಿ ಅಷ್ಟೊಂದು ಇಲ್ಲ, 5,000 ಕೋಟಿ ಅಷ್ಟೇ ಆಗಿರೋದು ಇದು. ಬಟ್ ಇನ್ನು ಹಾರ್ಡ್ಲಿ ಒಂದ್ ವಾರನೂ ಆಗಿಲ್ಲ. ನೋಡಿ ಲಾಸ್ಟ್ ಮಂತ್ ಅಲ್ಲಿ 46,000 ಕೋಟಿ ಸೆಲ್ ಮಾಡಿದ್ದಾರೆ. ಅದಕ್ಕಿಂತ ಲಾಸ್ಟ್ ಮಂತ್ 47,000 ಕೋಟಿ ಸೆಲ್ ಮಾಡಿದ್ದಾರೆ. ಯೂಶಲಿ 3 ತಿಂಗಳಿಗಿನ್ನ ಜಾಸ್ತಿ ಒಂದೇ ಡೈರೆಕ್ಷನ್ ಅಲ್ಲಿ ಸೆಲ್ಲಿಂಗ್ ಫಿಗರ್ಸ್ ಬಂದಿರೋದು ಹಿಸ್ಟ್ರಿಯಲ್ಲಿ ರೇರ್. ಓಕೆ, 3 ತಿಂಗಳೊಳಗೆ ಆಕ್ಚುಲಿ ಮಾರ್ಕೆಟ್ ಅಲ್ಲಿಂದ ರಿಕವರ್ ಆಗಕ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಮ್ಯೂಚುವಲ್ ಫಂಡ್ಸ್ ಆಗ್ಲಿ ಬೇರೆ ಎಲ್ಲರೂ ಅವ್ರದ್ದು ರಿಸಲ್ಟ್ಸ್ನೆಲ್ಲ ಶೇರ್ ಮಾಡ್ಬೇಕಲ್ಲ. ಸೊ ದೇ ವಿಲ್ ಟ್ರೈ ದೇರ್ ಬೆಸ್ಟ್ ಅವರ ಪ್ರಾಫಿಟಬಿಲಿಟಿಗೆ ತಗೊಂಡು ಹೋಗಕ್ಕೆ. ಅವ್ರು ಯಾವ್ದಾರ ಪ್ರಾಫಿಟ್ ಬುಕ್ ಮಾಡಿ ಅವೆಲ್ಲ ಮಾಡ್ತಾರೆ. ಸೊ ಫ್ರಮ್ ದಟ್ ಪರ್ಸ್ಪೆಕ್ಟಿವ್ ಎವ್ರಿ ಕ್ವಾರ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಪ್ರಕಾರ ಇಲ್ಲಿ ನೋಡಿ DIS ಬೈ ಮಾಡ್ತಾನೆ ಇದ್ದಾರೆ. DIS ಕಂಟಿನ್ಯೂಸ್ ಆಗಿ ಬೈ ಮಾಡ್ತಿದ್ದಾರೆ. ಸೊ ಸೆಲ್ಲಿಂಗ್ ಡೆಫಿನೆಟ್ ಆಗಿದೆ, ಬಟ್ ಸೆಲ್ಲಿಂಗ್ ಇಂಟೆನ್ಸಿಟಿ ಕಮ್ಮಿ ಇದೆ. ಇಲ್ಲಿ ಕಮ್ಮಿ ಅಂತೂ ಆಗಿದೆ. ಈ ಮಂತ್ ಅಲ್ಲಿ ಸ್ವಲ್ಪ ಬೈಯಿಂಗು ಬಂದಿದೆ. ಇಂಟೆನ್ಸಿಟಿ ಆಫ್ ಸೆಲ್ಲಿಂಗ್ ಡೆಫಿನೆಟ್ಲಿ ಕಮ್ಮಿ ಆಗಿದೆ. ನೋಡಿ ಇಂಟೆನ್ಸಿಟಿ ಆಫ್ ಸೆಲ್ಲಿಂಗ್ ಲೆಸ್ ದೆನ್ 2,000 crores ಇನ್ ಎ ಡೇ ಇದ್ರೆ ದಟ್ ಈಸ್ ಓಕೆ. ಸೊ ಈ ಮಂತ್ ಅಲ್ಲಿ ಇಂಟೆನ್ಸಿಟಿ ಆಫ್ ಸೆಲ್ಲಿಂಗ್ ಅಷ್ಟೊಂದಿಲ್ಲ. ಅದೇ ನೀವು ಲಾಸ್ಟ್ ಮಂತ್ ಅಲ್ಲೆಲ್ಲ ನೋಡಿದ್ರೆ ಇಂಟೆನ್ಸಿಟಿ ಆಫ್ ಸೆಲ್ಲಿಂಗ್ ತುಂಬಾ ಜಾಸ್ತಿ ಇತ್ತು. ಇಲ್ಲಿ ನೋಡಿ ಇಂಟೆನ್ಸಿಟಿ ಆಫ್ ಸೆಲ್ಲಿಂಗ್ ಏನಿತ್ತಲ್ಲ, ಇಲ್ಲಿ ನೋಡಿ 3,000 ಕೋಟಿ, 6,000 ಕೋಟಿ, 2,000 ಕೋಟಿ ಇಲ್ಲೆಲ್ಲ ಜಾಸ್ತಿ ಇತ್ತು. ಇಲ್ಲಿ ನೋಡಿ 3,000, 3,000, 4,000, 5,000 ಇವೆಲ್ಲ ಜಾಸ್ತಿ ಇದೆ. ಸೊ ಲಾಸ್ಟ್ ಮಂತ್ ಅಲ್ಲಿ ಜಾಸ್ತಿ ಇತ್ತು, ಅದ್ರ ಲಾಸ್ಟ್ ಮಂತ್ ಅಲ್ಲಿ ಜಾಸ್ತಿ ಇತ್ತು. ಈ ಮಂತ್ ಅಲ್ಲಿ ಸದ್ಯಕ್ಕಂತೂ ಅಂತ ಇಂಟೆನ್ಸಿಟಿ ಆಫ್ ಸೆಲ್ಲಿಂಗ್ ಜಾಸ್ತಿ ಇಲ್ಲ. ಈಗ ಸೆಲ್ಲಿಂಗ್ ಫಿಗರ್ಸ್ ಕಮ್ಮಿ ಆದ್ರೂ ಕೂಡ ಮಾರ್ಕೆಟ್ಗೆ ಡೆಫಿನೆಟ್ಲಿ ಪಾಸಿಟಿವ್. ಯಾಕಂದ್ರೆ ಬೈಯಿಂಗ್ ಆಕ್ಚುಲಿ ನಡೀತಾ ಇದೆ. ಈಗ ಸದ್ಯಕ್ಕೆ ಹೊಸದಾಗಿ ಯಾವುದೇ ಸೆಲ್ಲಿಂಗ್ ಪ್ರೆಷರ್ ಬರಲಿಲ್ಲ ಅಂದ್ರೆ ಮಾರ್ಕೆಟ್ ಮೇಲ್ ಹೋಗಕ್ಕೆ ಅನುಕೂಲ ಆಗುತ್ತೆ. ಓಕೆ, ದೇರ್ ಇಸ್ ನೋ ಸ್ಪೆಸಿಫಿಕ್ ರೀಸನ್. ನಮ್ಗೆ ಯಾವುದೇ ರೀತಿಯ ಡೇಟಾ ಸದ್ಯಕ್ಕಿಲ್ಲ. ಈವೆಂಟ್ಸ್ ಯಾವುದು ಪ್ಲಾನ್ಡ್ ಇವೆಂಟ್ ಇಲ್ಲ, ಬಟ್ ಅನ್ಪ್ಲಾನ್ಡ್ ಆಗಿ ಬೇಕಾದಷ್ಟು ಇವೆಂಟ್ಸ್ ಬರ್ತಾ ಇದೆ. ನೀವು ನೋಡ್ತಾನೆ ಇದ್ದೀರಾ, ಸಾಕಷ್ಟು ಆಕ್ಚುಲಿ ಏನು ನ್ಯೂಸ್ಗಳು ಬರ್ತಾ ಇದೆ. ಒಂದಾದ್ಮೇಲೆ ಒಂದ್ ಕಂಟ್ರಿಗಳ ಜೊತೆ ಇಂಡಿಯನ್ ಗೌರ್ಮೆಂಟ್ ಡೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಪಾಸಿಟಿವ್ ಇನ್ ದ ಕಮಿಂಗ್ ಡೇಸ್. ಅದ್ರ ಜೊತೆಗೆ ಟ್ರಂಪ್ ನಿನ್ನೆ ಆಕ್ಚುಲಿ ಮಾಡಿರುವಂತ ಸ್ಟೇಟ್ಮೆಂಟ್ಗಳು ಇದ್ರಲ್ಲೆಲ್ಲ ಕೊಟ್ಟಿರೋದು ಈಸ್ ಶೋಯಿಂಗ್ ಸಮ್ ಹೋಪ್. ವಾಪಸ್ಸು ನಮ್ಗೆ ಡೀಲು ಒಂದು ಲೆವೆಲ್ ಬರ್ತಾ ಇದೆ, ಯಾವ್ದೋ ಒಂದು ಅಗ್ರಿಮೆಂಟ್ ಬರ್ತಾ ಇದ್ದಾರೆ ಅಂತ. ಅದೇನಾದ್ರು ಅಗ್ರಿಮೆಂಟ್ ಬಂತು ಅಂದ್ರೆ ಅವಾಗ FII ಸೆಲ್ಲಿಂಗ್ ನಿಲ್ಲುತ್ತೆ. FII ಸೆಲ್ಲಿಂಗ್ ನಿಂತ್ಕೊಂತು ಅಂದ್ರೆ ನಮಗೆ ಮಾರ್ಕೆಟ್ ಡೆಫಿನೆಟ್ ಆಗಿ ಪಾಸಿಟಿವ್ ಆಗುತ್ತೆ. ಇಲ್ಲಿಂದ ಮಾರ್ಕೆಟ್ ರಿಕವರ್ ಆಗಕ್ಕೆ ಎಲ್ಲಾ ಜಾಗದಲ್ಲೂ ರೆಡಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವೀಕ್ಗೆ ಯಾವ ಸ್ಟಾಕ್ ಅಲ್ಲಿ ಆಪರ್ಚುನಿಟಿ ಇದೆ ನೋಡೋಣಂತೆ. ಅದಕ್ಕಿಂತ ಮುಂಚೆ ಯಾರಿಗಾರು ಏನಾರ ಡೌಟ್ ಇದ್ರೆ, ನಿಮ್ದು ಏನೇ ಡೌಟ್ ಇದ್ರು ನಾವು ಕೇಳ್ಕೋಬಹುದು. ನಿಮ್ದು ಏನ್ ಡೌಟ್ ಇದೆಯೋ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನೆಕ್ಸ್ಟ್ ವೀಕ್ಗೆ ಯಾವ್ದಾರ ಒಳ್ಳೊಳ್ಳೆ ಸ್ಟಾಕ್ ಅಲ್ಲಿ ಆಪರ್ಚುನಿಟಿ ಇದ್ರೆ ಆ ಸ್ಟಾಕ್ ಅನ್ನ ಇಲ್ಲಿ ಆಡ್ ಮಾಡೋಣಂತೆ.
ಆ ಸ್ಟಾಕ್ಸ್ ಯಾವ್ದು ಅನ್ನೋದಕ್ಕೆ ಎಲ್ಲಿ ಆಕ್ಚುಲಿ ನಮ್ಗೆ ಫ್ಯೂಚರ್ಸ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಆಗಿರುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಜಾಗದಲ್ಲಿ ನೋಡೋಣಂತೆ ಎಲ್ಲಿ ಜಾಸ್ತಿ ಆಕ್ಚುಲಿ ಬಿಲ್ಡ್ ಆಗಿದೆ. IDFC ಫಸ್ಟ್ ಬ್ಯಾಂಕ್ ಅಲ್ಲಿ 50% ಇನ್ಕ್ರೀಸ್ ಆಗಿದೆ. ದಿಸ್ ಇಸ್ ಇಂಪಾರ್ಟೆಂಟ್. ಏನಾಗಿದೆ ನೋಡೋಣ. ಮೀನ್ವೈಲ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾರಿಗಾರು ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು. ಎನಿ ಕ್ವಶನ್ಸ್ ರಿಲೇಟೆಡ್ ಟು ನಾವ್ ಏನ್ ಕಲ್ತಿದೀವಿ ಅಥವಾ ಇನ್ನೇನಾದ್ರು ಕೇಳ್ಬೇಕು, ಏನ್ ಬೇಕಾದ್ರೂ ಕೇಳ್ಬೋದು, ನಿಮ್ಗೆ ಬಿಟ್ಟಿದ್ದು. ಇಲ್ಲಿ ಏನಾಗ್ತಾ ಇದೆ, ಓವರ್ ಆಲ್ ಸ್ಟಾಕ್ಸ್ ನೋಡೋಣಂತೆ. ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ತತ್ರ ಇದೆ ಇದು. ಮಂತ್ಲಿ ಈಸ್ ಲುಕಿಂಗ್ ಓಕೆ, ವೀಕ್ಲಿ ಈಸ್ ಆಲ್ಸೋ ಲುಕಿಂಗ್ ಓಕೆ. ವೀಕ್ಲಿ ಪ್ರಕಾರ ರಿವರ್ಸಲ್ ಅಂತೂ ಕಾಣಿಸ್ತಾ ಇದೆ. ಡೈಲಿ ಪ್ರಕಾರ ನೋಡೋದಾದ್ರೆ ನೋಡಿ, ಇಲ್ಲಿ ಏನಾಗ್ತಾ ಇದೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಡಬಲ್ ಬಾಟಮ್ ಅಂತೂ ಆಗಿದೆ. ಸೊ ಈ ಲೆವೆಲ್ ಮೇಲೆ ಇರೋದು ಇಂಪಾರ್ಟೆಂಟ್. ಈ ಲೆವೆಲ್ ಮೇಲೆ ಎಲ್ಲಿವರೆಗೂ ಇರ್ತೀವಿ, ಇದು ಆಲ್ ಟೈಮ್ ಹೈ ತನಕ ಹೋಗೋ ಪಾಸಿಬಿಲಿಟಿ ಇದೆ. ಇಲ್ಲಿ ನೋಡಿ 60 RSI ಮೇಲೆ ಬಂದಿದೆ. 60 RSI ಮೇಲೆ ಇಲ್ಲಿ ಚೇಂಜ್ ಇನ್ ಪೊಲಾರಿಟಿ ತರ ಏನಾರು ಆದ್ರೆ, ಇದ್ರ ಮೇಲೆ ಸ್ಟ್ರೇ ಆದ್ರೆ ಇದು ಇಲ್ಲಿವರೆಗೂ ಹೋಗೋ ಪಾಸಿಬಿಲಿಟಿ ಇರುತ್ತೆ. ಸ್ಟಾಕ್ ಇಸ್ ಲುಕಿಂಗ್ ಗುಡ್. ಇಷ್ಟೊಂದೆಲ್ಲ ಇದು ಬಂದಿರಬೇಕಾದ್ರೆ ಇದರಲ್ಲಿ ಡೆಫಿನೆಟ್ ಆಗಿ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಬೇರೆ ಯಾವ್ದ್ರಲ್ಲಿದೆ, ನಾಯ್ಕಾ. ಸರ್ ASM ಟೆಕ್ನಾಲಜಿ ಒಂದು ನೋಡಿ ಸರ್. ಏನ್ ಸರ್? ASM ಟೆಕ್ನಾಲಜಿ. ಒಂದ್ ನಿಮಿಷ. ನಾಯ್ಕಾ ಇದು ಆಸ್ ಎ ಇನ್ವೆಸ್ಟ್ಮೆಂಟ್ ಡೆಫಿನೆಟ್ಲಿ ವೆರಿ ಗುಡ್ ಕಂಪ್ನಿ. ಟ್ರೇಡಿಂಗಿಗೂ ಆಪರ್ಚುನಿಟಿ ಸಿಗ್ಬೋದು, ಬಟ್ ನನ್ನ ಪ್ರಕಾರ ಸ್ವಲ್ಪ ವೆಯ್ಟ್ ಮಾಡೋದು ಬೆಟರು. ಯಾಕಂದ್ರೆ RSI ತುಂಬಾ ಜಾಸ್ತಿ ಆಗಿದೆ. ಸೊ ಇಲ್ಲಿ ಏನಾದ್ರೂ ನಮ್ಗೆ ರೀಟೆಸ್ಟ್ ಮಾಡಿ ಏನಾದ್ರೂ ರೀಟ್ರೇಸ್ಮೆಂಟ್ ಅಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರೆ ಓಕೆ. ಓವರ್ ಆಲ್ ಪ್ರೈಸು ಸ್ಟಾಕು ಎಲ್ಲ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ನನಗೆ ಹಂಗ್ ನೋಡಿದ್ರೆ ಈ ಜಾಗ ನನಗೆ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್. ಯಾಕಂದ್ರೆ ಇದು ರೆಸಿಸ್ಟೆನ್ಸ್ ಆಗಿತ್ತು, ಇದನ್ನ ಬ್ರೇಕ್ ಮಾಡಿದೆ. ಇವಾಗ ಈ ಲೆವೆಲ್ ಹತ್ತತ್ರ ಎಲ್ಲಾದ್ರೂ ವಾಪಸ್ ಏನಾರೋ ರೀಟೆಸ್ಟ್ ಮಾಡ್ತು ಅಂದ್ರೆ ದಟ್ ವಿಲ್ ಬಿ ಗುಡ್. ನಮ್ಗೆ ಫ್ರೆಶ್ ಬೈಯಿಂಗ್ ಮಾಡೋದಕ್ಕೆ ಐಡಿಯಲ್ ಜಾಗ ಆಗುತ್ತೆ. ದಿಸ್ ಸ್ಟಾಕ್ ಇಸ್ ಡೆಫಿನೆಟ್ಲಿ ಲುಕಿಂಗ್ ಗುಡ್. ಈಗ ಸದ್ಯಕ್ಕಂತೂ ಮೊಮೆಂಟಮ್ ಸಿಗ್ಬೋದು, ಬಟ್ ಅದಾದ್ಮೇಲೆ ಒಂದ್ ರೌಂಡ್ ಇಲ್ಲಿ ಬಂದಾಗ ನಮ್ಗೆ ಆಪರ್ಚುನಿಟಿ ಟು ಬೈ ವಿಲ್ ಬಿ ಅ ಮಚ್ ಬೆಟರ್ ಥಿಂಗ್. ಇವೆಲ್ಲ ನಾನು ಏನ್ ಸ್ಟಾಕ್ ತೋರಿಸ್ತಾ ಇದ್ದೀನಿ ನಿಮ್ಗೆ, ಯಾವ ಸ್ಟಾಕ್ ಅನ್ನ ಮಾರ್ಕ್ ಮಾಡಕ್ ಹೇಳ್ತಾ ಇದ್ದೀನಿ, ಇದಕ್ಕೆ ರೀಸನ್ ಏನು ಅಂದ್ರೆ, ಒಂದು ವಾಲ್ಯೂಮ್ ಜಾಸ್ತಿ ಇದೆ, ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ. ಅಂದ್ರೆ ಇಲ್ಲಿ ಡೆಫಿನೆಟ್ ಆಗಿ ಇಲ್ಲಿ ಇನ್ವೆಸ್ಟರ್ಗಳು ಪೊಸಿಷನ್ಸ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಈ ಸ್ಟಾಕ್ಗಳಲ್ಲಿ ಒಳ್ಳೆ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇರೋದು. ಓಕೆ, ಒಂದ್ ನಿಮಿಷ. ನೀವ್ ಯಾವ್ದೋ ಕೇಳಿದ್ರೆ ಅದನ್ನು ನೋಡ್ಬಿಡ್ತೀನಿ. ASM ಟೆಕ್ನಾಲಜಿ ಎಲ್ಲಿ ಸರ್? ಯಾವ್ದು ಬರ್ತಾ ಇಲ್ವಲ್ಲ. ಲಾಸ್ಟ್ ಒನ್ ಸರ್. ಯಾವ್ದು ಸರ್? ಇದು ಬಂದಿತ್ತು ಸರ್. ಇದೇ ಇರೋದು BSc ಇದು ಒಂದು. ಕರೆಕ್ಟ್. ಸರ್ ಅದು ಸ್ಟಾಕ್
ಸದ್ಯಕ್ಕಂತೂ ಪ್ರಾಬ್ಲಮ್ ಅಂತ ನನಗೆ ಅನಿಸ್ತಾ ಇದೆ, ಯಾಕಂದ್ರೆ ಸಿಕ್ಕಾಬಟ್ಟೆ ಮೇಲೆ ಹೋಗ್ಬಿಟ್ಟಿದೆ. ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ. ಇದು 2004 ಇಂದ ಮೂವ್ ಆಗಿರೋದು. ಇಲ್ಲಿ ಈ ಲೆಕ್ಕ ತಗೊಂಡ್ರೆ ₹3 ಇರೋ ಸ್ಟಾಕು ಈಗ ಹತ್ತತ್ರ 3,500 ಆಗಿದೆ. ಸೊ ಇಲ್ಲಿ ಏನಂದ್ರೆ ಸಿಕ್ಕಾಬಟ್ಟೆ ಮೂವ್ಮೆಂಟ್ ಆಗಿದೆ. ನನಗೆ ಈ ಲೆವೆಲ್ ಅಲ್ಲಿ ಯಾವುದೇ ರೀತಿಯ ಬೈಯಿಂಗ್ ಬರಲ್ಲ. ಇದು ಹೆಂಗೆ ಅಂದ್ರೆ ಅದಾನಿ ಎಂಟರ್ಪ್ರೈಸಸ್ ಎಲ್ಲ ಏನಾಗಿತ್ತು, ಅದು ಹಾರ್ಡ್ಲಿ ₹100 ಇತ್ತು. ₹100 ಹೋಗ್ಬಿಟ್ಟು ಅದು 4,500 ತನಕ ಹೋಗಿತ್ತು. ಅಲ್ಲಿಂದ ನೀವು ನೋಡಿದ್ರೆ ದೊಡ್ಡ ಕ್ರ್ಯಾಶ್ ಆಗಿದೆ. ನಮಗೆ ಈ ಜಾಗದಲ್ಲಿ ಬೈಯಿಂಗ್ ಆಪರ್ಚುನಿಟಿ ಕಷ್ಟ. ನನಗೆ ನೋಡಿ, ಮಂತ್ಲಿ RSI 80 ಮೇಲಿದೆ, ವೀಕ್ಲಿ RSI 70 ಹತ್ತತ್ರ ಇದೆ. ಡೈಲಿ RSI ಲೆಕ್ಕ ತಗೊಳ್ಳಿ, ನನಗೆ ಚೇಂಜ್ ಇನ್ ಪೊಲಾರಿಟಿ ಕಾಣಿಸ್ತಾ ಇದೆ. ಇಲ್ಲಿ ನನಗೆ ಬೈಯಿಂಗ್ ಆಪರ್ಚುನಿಟಿ ಕಾಣಿಸ್ತಾ ಇಲ್ಲ. ಇಲ್ಲಿ ನನಗೆ ಸೆಲ್ಲಿಂಗ್ ಆಪರ್ಚುನಿಟಿ ಬರೋ ಸಾಧ್ಯತೆ ಕಾಣಿಸ್ತಾ ಇದೆ. ಆದ್ರಿಂದ ಇದರಿಂದ ದೂರ ಇದ್ರೆ ಬೆಟರ್ ಅಂತ ನಂಗೆ ಅನ್ಸುತ್ತೆ. ಓಕೆ ಸರ್, ಓಕೆ. ಚೋಲಾ ಫೈನಾನ್ಸ್. ಚೋಲಾ ಫೈನಾನ್ಸ್. ಚೋಲಾ ಫೈನಾನ್ಸ್ ಅಲ್ಲಿ ಚೇಂಜ್ ಇನ್ ಪೊಲಾರಿಟಿ ಆಗಿದೆ. ಆಲ್ ಟೈಮ್ ಹೈ ಹತ್ತತ್ರನೇ ಇದೀವಿ. ಕ್ಲಿಯರ್ ಟ್ರೆಂಡ್ ಅಂತ ಏನೂ ಇಲ್ಲ ಇಲ್ಲಿ. ಬಟ್ ಇಲ್ಲಂತೂ ಗ್ಯಾಪ್ ಅಪ್ ಮುಖಾಂತರ ಹೋಗಿದೆ, ಮೇಲ್ ಹೋಗಿದೆ. ಅಂದ್ರೆ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ನನಗೆ ಇಮಿಡಿಯೇಟ್ ಆಗಿ ಕಾಣಿಸ್ತಾ ಇರೋದು ಇಲ್ಲಿವರೆಗೂ ಹೋಗ್ಬೋದು. ಓಕೆ, ಸೊ ಇಲ್ಲಿವರೆಗೂ ಹೋಗ್ಬೋದು. ಇಲ್ಲಿ ನನಗೆ ಡಬಲ್ ಬಾಟಮ್ ತರ ಕಾಣಿಸ್ತಾ ಇದೆ. ಇದ್ರ ಮೇಲ್ ಹೋದ್ರೆ ಇನ್ನೂ ಸ್ಟ್ರಾಂಗ್ ಆಗ್ಬೋದು. ಸೊ ಈ ಲೆಕ್ಕದಲ್ಲಿ ಓಕೆ ಇದೆ. ಈ ಜಾಗದಲ್ಲಿ ಸಪೋರ್ಟ್ ತಗೋಬಹುದು, ಯಾಕಂದ್ರೆ ಆಲ್ ಟೈಮ್ ಹೈ ಹತ್ತತ್ರ ಇದೆ. ಸೊ ಓವರ್ ಆಲ್ ಕನ್ಸಾಲಿಡೇಷನ್ ನಡೀತಾ ಇರೋದು. ಬಟ್ ಇಮಿಡಿಯೇಟ್ ಆಗಿ ಅಂತೂ ಇಲ್ಲಿ ತನಕ ಕಾಣಿಸ್ತಾ ಇದೆ ನಮ್ಗೆ ಟಾರ್ಗೆಟ್. ಇದ್ರ ಮೇಲ್ ಹೋದ್ರೆ ಸ್ಟ್ರಾಂಗ್ ಮೂವ್ಮೆಂಟ್ ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಡೌನ್ ಆಗಿದೆ. ದಿಸ್ ಗ್ಯಾಪ್ ಡೌನ್ ಏನಾಗಿದೆಯಲ್ಲ, ಇದ್ರ ಮೇಲೆ ನಾವು ಟ್ರೇಡ್ ಮಾಡೋದು ಇಂಪಾರ್ಟೆಂಟ್. ಇದ್ರ ಮೇಲ್ ಟ್ರೇಡ್ ಮಾಡಿದ್ರೆ ನಮ್ಗೆ ಸ್ಟ್ರಾಂಗ್ ರಿವರ್ಸಲ್ ಬರುತ್ತೆ, ಮೂವ್ಮೆಂಟ್ ಬರುತ್ತೆ. ಇಲ್ಲ ಅಂದ್ರೆ ಈ ಜಾಗದಿಂದ ಮತ್ತೆ ವಾಪಸ್ ಯೂ ಟರ್ನ್ ಬರ್ಬೋದು. ಇಲ್ಲಿ ಸೈಡ್ ವೇಸ್ ಆಗ್ಬೋದು, ಇಲ್ಲ ಅಂದ್ರೆ ರಿವರ್ಸಲ್ ಆಗ್ಬೋದು. ಸೊ ಈ ಜಾಗ ತುಂಬಾ ಇಂಪಾರ್ಟೆಂಟ್ ಇದೆ, ಕ್ರಿಟಿಕಲ್ ಇದೆ. ಈ ಗ್ಯಾಪ್ ಫಿಲ್ ಆಗಿಲ್ಲ. ಸೊ ಈ ಗ್ಯಾಪ್ ಫಿಲ್ ಆಗೋವರೆಗೂ ಇಲ್ಲಿ ಚಾಲೆಂಜ್ ಡೆಫಿನೆಟ್ ಆಗಿರುತ್ತೆ. ಸೊ ಈ ಲೆವೆಲ್ ಎಲ್ಲಿದೆ, 1544 ಹತ್ತತ್ರ ಇದೆ. ಓಕೆ, ಸೊ 1544 ಮೇಲೆ ಆಕ್ಚುಲಿ ನಮ್ಗೆ ಸ್ಟ್ರೆಂತ್ ಸಿಗೋದು. ಈಗ ಸದ್ಯಕ್ಕೆ ಅಲ್ಲಿವರೆಗೂ ಹೋಗೋ ಪ್ರಯತ್ನ ಮಾಡೋ ಸಾಧ್ಯತೆ ಇದೆ. ಈಗಿರೋ ಕಂಡೀಷನ್ ಅಲ್ಲಂತೂ ಪಾಸಿಬಿಲಿಟಿ ಇರುತ್ತೆ. ಅದು ಹೋಯ್ತು ಅಂದ್ರೆ, ಇದ್ರ ಮೇಲ್ ಹೋದ್ರೆ ದೆನ್ ಆಕ್ಚುಲಿ ಇದು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇಲ್ಲಿ ಅಷ್ಟೊಂದು ವಾಲ್ಯೂಮ್ ಬಂದಿದೆ. ಓಕೆ, ವಾಲ್ಯೂಮ್ ಅಷ್ಟೊಂದಿಲ್ಲ. ಓಪನ್ ಇಂಟ್ರೆಸ್ಟ್ ಅಂತೂ ಡೆಫಿನೆಟ್ ಆಗಿ ಜಾಸ್ತಿ ಆಗಿದೆ. ನೋಡೋಣಂತೆ ಹೇಗೆ ಆಕ್ಚುಲಿ ಇದಾಗುತ್ತೆ. ಕಂಟಿನ್ಯೂಟಿ ಬೇಕು, ಇಲ್ಲಿ ಕಂಟಿನ್ಯೂಟಿ ಬಂದ್ರೆ ನೋಡೋಣಂತೆ. ಬ್ಯಾಂಕ್ ಆಫ್ ಇಂಡಿಯಾ. ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಸೈಡಸ್ ಲೈಫ್. ಇಲ್ಲಿ ಹಳೇದೇನು ಜಾಸ್ತಿ ಇಲ್ಲ, ಜಾಸ್ತಿ ಜಾಸ್ತಿ ಇಲ್ಲಿ ತೋರಿಸ್ತಾ ಇದೆ, ಬಟ್ ಅಲ್ಲಿ ಜಾಸ್ತಿ ಇಲ್ಲ. ಇಸ್ ಬೆಟರ್ ನಮ್ಗೆ ಇಲ್ಲೇ ಹಳೇದನ್ನ ನೋಡುತ್ತೆ. ಅಲ್ಲಿ ಯಾಕೆ ಮೂವ್ಮೆಂಟ್ ಇದೆ. ಇದರಲ್ಲಿ ವಾಲ್ಯೂಮ್ ಅಂತೂ ಪಿಕಪ್ ಆಗಿದೆ.
ಐಡಿಯಾ ಸದ್ಯಕ್ಕೆ ಏನಾಗ್ತಾ ಇದೆ ಅಂದ್ರೆ ಈ ಜಾಗದಲ್ಲಿ ಬೈಯಿಂಗ್ ಬರ್ತಾ ಇದೆ, ಅರೌಂಡ್ ₹6 ರೇಂಜ್ ಅಲ್ಲಿ ಬೈಯಿಂಗ್ ಬರ್ತಾ ಇದೆ. ಇಲ್ಲಿ 7-8 ರೇಂಜ್ ಅಲ್ಲಿ ಸೆಲ್ಲಿಂಗ್ ಬರ್ತಾ ಇದೆ. ಈಗ ಏನಾಗ್ಬೇಕು ಅಂದ್ರೆ ಈ 8 ಮೇಲೆ ಆಕ್ಚುಲಿ ಕ್ರಾಸ್ ಆಗಿ ಮೂವ್ ಆದ್ರೆ ಇದು ಪ್ರಾಬಬ್ಲಿ 10-12 ಈ ರೇಂಜಿಗೆ ಹೋಗಕ್ ರೆಡಿ ಆಗುತ್ತೆ. ಬಟ್ ವಾಲ್ಯೂಮ್ ಅಂತೂ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಸಸ್ಟೆನೆನ್ಸ್ ನೋಡ್ಬೇಕು. ಸೊ ನೋಡೋಣಂತೆ. ಎಸ್ ಬ್ಯಾಂಕ್ ಅಲ್ಲಿ ಏನಂದ್ರೆ ಯಾವ್ದೋ ಬ್ಯಾಂಕ್ ಅದನ್ನ ಅಕ್ವೈರ್ ಮಾಡ್ಬೇಕು ಅಂತ ಇದೆ. ಅದಕ್ಕೆ ಇಲ್ಲೂ ಕೂಡ ವಾಲ್ಯೂಮ್ ಬಂದಿದೆ. ಸೊ ಎಸ್ ಬ್ಯಾಂಕ್ ಕುಡ್ ಬಿ ಎ ಬೆಟರ್ ಚಾಯ್ಸ್ ನಮ್ಗೆ. ನೋಡಿ ಇದು ₹12 ₹23, ₹24 ರೇಂಜ್ ಅಲ್ಲಿ ಫ್ರಮ್ 2020 ಇಂದ ಆಲ್ಮೋಸ್ಟ್ 4-5 ಇಯರ್ಸ್ ಇಂದ ಇಷ್ಟೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದೇನಾರೋ ಬ್ರೇಕ್ಔಟ್ ಕೊಡ್ತು ಅಂದ್ರೆ ನೋಡಿ, ನನಗೆ ಈಗ ₹34-35 ಮೇಲೆ ಟ್ರೇಡ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ₹100 ತನಕ ಹೋಗೋ ಪಾಸಿಬಿಲಿಟಿ ಇರುತ್ತೆ. ಯಾವುದು? ಎಸ್ ಬ್ಯಾಂಕ್. ಓಕೆ, ಇದುವರೆಗೂ ಅಷ್ಟು ವಾಲ್ಯೂಮ್ ಇರ್ಲಿಲ್ಲ, ಈಗ ವಾಲ್ಯೂಮ್ ಪಿಕಪ್ ಅಂತೂ ಆಗ್ತಾ ಇದೆ. ಮುಂಚೆ ಒಂದ್ ರೌಂಡ್ ಇದು ₹24 ರೇಂಜ್ ಅಲ್ಲಿ ಹೆವಿಯಾಗಿ ಸೆಲ್ಲಿಂಗ್ ಬಂದಿದೆ. ಸೊ ಇದ್ರ ಮೇಲ್ ಫಸ್ಟ್ ಹೋಗೋದು ಇಂಪಾರ್ಟೆಂಟ್, ಇದ್ರ ಮೇಲ್ ಟ್ರೇಡ್ ಆಗೋದು ಇಂಪಾರ್ಟೆಂಟ್. ವಾಲ್ಯೂಮ್ಸ್ ಅಂತೂ ಡೆಫಿನೆಟ್ ಆಗಿದೆ. RSI 60 ಮೇಲೆ ಹೋಗಕ್ ರೆಡಿ ಆಗಿದೆ. ಎಸ್ ಬ್ಯಾಂಕ್ ಮೂವ್ ಆಗೋ ಸಾಧ್ಯತೆ ಇದೆ. ದಿಸ್ ಕುಡ್ ಬಿ ಡೆಫಿನೆಟ್ಲಿ ಎ ಗುಡ್ ಚಾಯ್ಸ್. ಅದರಲ್ಲಿ ನ್ಯೂಸ್ ಕೂಡ ಇದೆ. ಸೊ ಇದು ಪಾಸಿಬಿಲಿಟಿ ಇರುತ್ತೆ ಮೂವ್ ಆಗಕ್ಕೆ. ಸುಸ್ಲ ಒಂದು ಏನೋ ಬಂದಿತ್ತು, ನೋಡೋಣ ಅದ್ರದ್ದು ಏನಾಗಿದೆ. ಓಕೆ, ಸುಸ್ಲಾನ್ ಆಕ್ಚುಲಿ ಇದ್ರ ಮೇಲ್ ಹೋದ್ರೆ ನೋಡಿ 40 RSI ಕೆಳಗಡೆ ಟ್ರೇಡ್ ಆಗ್ತಾ ಇತ್ತು, ಇದ್ರ ಮೇಲ್ ಹೋದ್ರೆ ಇದು ಸ್ಟ್ರಾಂಗ್ ಮೊಮೆಂಟಮ್ ಇಲ್ಲಿ ಪಿಕಪ್ ಆಗ್ಬೋದು. ಸುಸ್ಲಾನ್ದು ಓವರ್ ಆಲ್ ಆಕ್ಚುಲಿ ಏನಾಗಿದೆ ಅಂದ್ರೆ ಡೇಟಾ ಎಲ್ಲ ಇಂಪ್ರೂವ್ ಆಗ್ತಾ ಇದೆ. ಇದು ಏನ್ ಮಾಡಿದೆ ಅಂದ್ರೆ ಮಲ್ಟಿ ಇಯರ್ ಬ್ರೇಕ್ಔಟ್ಸ್ ಎಲ್ಲ ಹೋಲ್ಡ್ ಮಾಡಿದೆ. ಸೊ ದಿಸ್ ಕ್ಯಾನ್ ಬಿ ಡೆಫಿನೆಟ್ಲಿ ಗುಡ್. ಓಕೆ, ಅದು ಬಿಟ್ರೆ ಅಷ್ಟೊಂದು ಓಪನ್ ಇಂಟ್ರೆಸ್ಟ್ ಇಲ್ಲ. RVNL ಅಲ್ಲಿ ಏನಾಗ್ತದೆ? RVNL ಟ್ರೆಂಡ್ ಶಿಫ್ಟ್ ಆಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ದಿಸ್ ಇಸ್ ಲುಕಿಂಗ್ ಗುಡ್. ವೀಕ್ಲಿ ಕ್ಯಾಂಡಲ್ ಈಸ್ ಡೆಫಿನೆಟ್ಲಿ ಲುಕಿಂಗ್ ಗುಡ್. RVN ಅಲ್ಲಿ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ ನಮಗೆ. RSI ಇಸ್ ಆಲ್ಸೋ ಲುಕಿಂಗ್ ಗುಡ್. ನಮಗೆ ಚೇಂಜ್ ಇನ್ ಪೊಲಾರಿಟಿ ಬಂದಿದೆ ಇದರಲ್ಲಿ. ಓಕೆ, ಸೊ ಇದು ಚೆನ್ನಾಗಿದೆ. ಡೆಫಿನೆಟ್ಲಿ ನಮಗೆ ಇಲ್ಲಿ ಡೆಫಿನೆಟ್ ಆಗಿ ಮೂವ್ಮೆಂಟ್ ಸಿಗೋ ಸಾಧ್ಯತೆ ಇರುತ್ತೆ. ಓಕೆ, ಇದೇನಾಗಿದೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ 450ರಿಂದ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಬಂದಿತ್ತು ₹300 ತನಕ. 150 ಪಾಯಿಂಟ್ ಆಕ್ಚುಲಿ ಡೌನ್ ಬಂದಿದೆ. ಅಲ್ಲಿಂದ ಆಕ್ಚುಲಿ ಇದು ರಿವರ್ಸಲ್ ಕೊಟ್ಟಿದೆ. ಇದ್ರ ಮೇಲೆ ಏನಾಗ್ತಾರೆ ಅಂದ್ರೆ ಇಲ್ಲಿರುವಂತಹ ಸೆಲ್ಲರ್ ಎಲ್ಲ ಟ್ರ್ಯಾಪ್ ಆಗ್ತಾರೆ. ಇದ್ರ ಮೇಲ್ ಹೋದ್ರೆ ಇದು ಸ್ಟ್ರೈಟ್ ಅವೇ ಇಲ್ಲಿವರೆಗೂ ಹೋಗುತ್ತೆ, ಅದಾದ್ಮೇಲೆ ಇಲ್ಲಿವರೆಗೂ ಬರುತ್ತೆ. ಮೂವ್ ಆಗ್ತಾ ಇದ್ರೆ ದರ್ ವಿಲ್ ಬಿ ಎ ವೆರಿ ಬಿಗ್ ಮೂವ್ಮೆಂಟ್. ಓಕೆ, ತುಂಬಾ ಒಳ್ಳೆ ಮೂವ್ಮೆಂಟ್ ಸಿಗ್ಬೋದು. RVNL ಇಸ್ ಡೆಫಿನೆಟ್ಲಿ ಎ ಗುಡ್ ಚಾಯ್ಸ್. ಓಕೆ, BEML ಕೇಳಿದ್ರಲ್ಲ, ಅದು ಚೆಕ್ ಮಾಡ್ಬಿಡ್ತೀನಿ. BEML ಅಲ್ಲೂ ನನಗೆ
ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ ಟೈಮ್ ಹೈ ಹತ್ರ ಇದೀವಿ. ವೀಕ್ಲಿ ಇದ್ರ ಪ್ರಕಾರ ಅಂತೂ ಚೆನ್ನಾಗಿದೆ. ನೋಡಿ ಇಲ್ಲಿ ಏನಾಗ್ಬೇಕು ಅಂದ್ರೆ ಸದ್ಯಕ್ಕೆ ಈ ರೇಂಜ್ ಅಲ್ಲಿ ಇದೆ. ಇದ್ರ ಮೇಲ್ ಟ್ರೇಡ್ ಆದ್ರೆ ಪಾಸಿಟಿವ್, ಇದ್ರ ಕೆಳಗಡೆ ನೆಗೆಟಿವ್. ಇದು ಯಾವಾಗಿಂದ ಈ ರೇಂಜ್ ಅಲ್ಲಿ ಇದೆ? ಆಲ್ಮೋಸ್ಟ್ ಜುಲೈ, ಆಗಸ್ಟ್ ಪೂರ್ತಿ, ಒಂದ್ ತಿಂಗಳು ಪೂರ್ತಿ ಇದೇ ರೇಂಜ್ ಅಲ್ಲಿ ಇದೆ. ಆಗಸ್ಟ್, ಸೆಪ್ಟೆಂಬರ್, ಸೆಪ್ಟೆಂಬರ್ ಇವಾಗ ತಾನೇ ಸ್ಟಾರ್ಟ್ ಆಗ್ತಿರೋದು. ಆಲ್ಮೋಸ್ಟ್ ಇದು ಇದೇ ರೇಂಜ್ ಅಲ್ಲೇ ಇದೆ. ಈ ರೇಂಜ್ ಬ್ರೇಕ್ ಆಗ್ಬೇಕು. ಈ ರೇಂಜ್ ಬ್ರೇಕ್ ಆದ್ಮೇಲೆ ನಮ್ಗೆ ಆಪರ್ಚುನಿಟಿ ಸಿಗುತ್ತೆ. ಅಂದ್ರೆ ನನಗೆ ಆಪರ್ಚುನಿಟಿ ಸಿಗೋದು ಎಲ್ಲಿ? ಇದ್ರ ಮೇಲೆ 4200 ಮೇಲೆ ಅಂತ ಅನ್ಕೊಳ್ಳಿ. ಸ್ವಲ್ಪ ವಾಲ್ಯೂಮ್ ಅಂತೂ ಪಿಕಪ್ ಆಗಿದೆ, ಚೆನ್ನಾಗಿದೆ. ಸ್ಟಾಕ್ ಏನೋ ಚೆನ್ನಾಗಿದೆ, ದೇರ್ ಇಸ್ ನೋ ಪ್ರಾಬ್ಲಮ್. ಅದೇ ಇದು ಬ್ರೇಕ್ ಆಗ್ಬೇಕು, ಇದ್ರ ಮೇಲ್ ಟ್ರೇಡ್ ಆಗ್ಬೇಕು, ಅವಾಗ ಆಕ್ಚುಲಿ ಮೂವ್ಮೆಂಟ್ ಪಿಕಪ್ ಆಗುತ್ತೆ. ಓಕೆನಾ? ಸೊ ನಮ್ಗೆ ಇನ್ಯಾವ್ದಾರ ಸ್ಟಾಕ್ಸ್ ಅಲ್ಲಿ ಮೂವ್ಮೆಂಟ್ ಇದೆಯಾ ನೋಡೋಣಂತೆ. ಏರ್ಟೆಲ್ನಲ್ಲೂ ನಮ್ ಝೊಮ್ಯಾಟೋಲ್ ಏನಾಗ್ತಾ ಇದೆ? ಆಲ್ ಟೈಮ್ ಹೈ ಅಲ್ಲಿ ಇದೆ. ಸದ್ಯಕ್ಕಂತೂ ಸ್ಟಾಕ್ ಈಸ್ ಲುಕಿಂಗ್ ಓಕೆ. ಬಟ್ ನನ್ನ ಪ್ರಕಾರ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ತುಂಬಾ ಜಾಸ್ತಿ ಮೂವ್ ಆಗಿದೆ. ಹೈಯರ್ ಲೆವೆಲ್ ಅಲ್ಲಿ ನನಗೆ ಏನ್ ಕಾಣಿಸ್ತಾ ಇದೆ? ಪ್ರೈಸ್ ಮೇಲ್ ಹೋಗ್ತಾ ಇದೆ, RSI ಕೆಳಗ್ ಬರ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ? ಏನಾಗ್ತಾ ಇದೆ? ಇಲ್ಲಿ ಪ್ರೈಸ್ ಮೇಲ್ ಹೋಗಿದೆ, RSI ಇನ್ನೂ ಕೆಳಗ್ ಬಂದಿದೆ, ಡೈವರ್ಸಿಟಿ. ಡೈವರ್ಜೆನ್ಸ್ ಆಗಿದೆ. ಡೈವರ್ಸಿಟಿ ಅಲ್ಲ ಸರ್, ಡೈವರ್ಜೆನ್ಸ್. ಸಾರಿ, ಡೈವರ್ಜೆನ್ಸ್. ಡೈವರ್ಜೆನ್ಸ್, ಮಲ್ಟಿಪಲ್ ಡೈವರ್ಜೆನ್ಸ್ ಆಗ್ತಾ ಇದೆ. ಇಲ್ಲಿ ಡೇಂಜರ್ ಇದೆ. ಎಟರ್ನಲ್ ಇಂದ ದೂರ ಇರಿ. ಎಟರ್ನಲ್ ಅಂದ್ರೆ ಝೊಮ್ಯಾಟೊ, ಇದರಿಂದ ದೂರ ಇರಿ. ಇಲ್ಲಿ ಏನಾದ್ರು ಇದು ನೆಗೆಟಿವ್ ಡೈವರ್ಜೆನ್ಸ್ ಕಾಣಿಸ್ತಾ ಇದೆ. ಒಂದ್ ರೌಂಡ್ ಇದು ಡೌನ್ ಬರೋ ಸಾಧ್ಯತೆ ಇರುತ್ತೆ. ಓಕೆ, ಐ ಥಿಂಕ್ ನೆಕ್ಸ್ಟ್ ವೀಕ್ಗೆ ತುಂಬಾ ಜಾಸ್ತಿ ಸ್ಟಾಕ್ಸ್ ಸದ್ಯಕ್ಕಂತೂ ಸಿಕ್ಕಿಲ್ಲ. ಸಿಕ್ಕಿರೋ ಸ್ಟಾಕ್ ಗಳಲ್ಲಿ ನಮ್ಗೆ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಇರುತ್ತೆ. ಈ ಸ್ಟಾಕ್ ಗಳನ್ನ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ, ವಾಚ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಈ ಸ್ಟಾಕ್ ಗಳು ಹೇಗೆ ಮೂವ್ಮೆಂಟ್ ಕೊಡುತ್ತೆ ಅಂತ. ಇವೆಲ್ಲದ್ರಲ್ಲೂ ಮೂವ್ಮೆಂಟ್ ಚೆನ್ನಾಗಿ ಬರೋ ಸಾಧ್ಯತೆ ಇದೆ. ನಂಗಂತೂ ಇದರಲ್ಲಿ RVNL ಅಲ್ಲಿ ನನಗೆ ಈ ಜಾಗದಲ್ಲಿ ಸೆಲ್ಲರ್ ಟ್ರ್ಯಾಪ್ ಆಗೋದ್ ಕಾಣಿಸ್ತಾ ಇದಾರೆ. ಇದು ಯಾವಾಗಿಂದ? ಆಗಸ್ಟ್ ಅಲ್ಲಿ ಇರೋರೆಲ್ಲ ಟ್ರ್ಯಾಪ್ ಆಗ್ತಾ ಇದಾರೆ. ಆಗಸ್ಟ್ ಆಲ್ಮೋಸ್ಟ್ ಇಲ್ಲಿ ಆಗಸ್ಟ್ ಇಂದ ಯಾರ್ಯಾರು ಸೆಲ್ ಮಾಡಿ ಕೂತ್ಕೊಂಡಿದ್ದಾರೆ ಅವರಷ್ಟು ಆಕ್ಚುಲಿ ಟ್ರ್ಯಾಪ್ ಆಗ್ತಾರೆ. ಅವ್ರು ಟ್ರ್ಯಾಪ್ ಆದ್ರೆ ಇಲ್ಲಿ ನೋಡಿ, ಈ ಜಾಗ ಆಕ್ಚುಲಿ ಇಲ್ಲಿಂದ ಆಕ್ಚುಲಿ ಸಪೋರ್ಟ್ ತಗೊಂಡಿರೋದು. ಓಕೆನಾ? ಈ ಜಾಗದಲ್ಲಿ ನೋಡಿ ಎಷ್ಟು ಸ್ಟ್ರಾಂಗ್ ಮೂವ್ಮೆಂಟ್ ಬಂದಿತ್ತು. ಆ ಜಾಗನ ಬ್ರೇಕ್ ಮಾಡಿದ್ದಾರೆ ಇಲ್ಲಿ. ಓಕೆ, ಬ್ರೇಕ್ ಮಾಡಿ ಇಲ್ಲಿ ಟ್ರ್ಯಾಪ್ ಮಾಡಿ ಇಲ್ಲಿಂದ ಮೇಲ್ ಬರ್ತಾ ಇದೆ. ಸೊ ಇಲ್ಲಿ ನೋಡಿ ಎಷ್ಟು ಸ್ಟ್ರಾಂಗ್ ಮೂವ್ಮೆಂಟ್ ಬಂದಿತ್ತು. 318, 330ರಿಂದ 450, ಆಲ್ಮೋಸ್ಟ್ 150 ಪಾಯಿಂಟ್ ಮೂವ್ಮೆಂಟ್ ಇಲ್ಲಿ ಒಂದಿನ ಬಂದಿತ್ತು. ಇದು ಯಾವಾಗ? ಹಾರ್ಡ್ಲಿ ಇದು ಒಂದು ವಾರದಲ್ಲಿ ಬಂದಿದ್ದಕ್ಕೆ ಮೇ, ಜೂನ್, ಜುಲೈ, ಆಗಸ್ಟ್, ಆಲ್ಮೋಸ್ಟ್ 3 ತಿಂಗಳು ಬೇಕಾಯ್ತು ಆ ಪ್ರೈಸ್ಗೆ ವಾಪಸ್ ತಗೊಂಬರಕ್ಕೆ ಇವ್ರಿಗೆ. ಓಕೆ, ಅದೇ ಪ್ರೈಸ್ ಇಂದ ಮತ್ತೆ ಮೇಲ್ ಬಂದ್ರೆ ತುಂಬಾ ಫಾಸ್ಟ್ ಆಗಿ ಇದು ಮತ್ತೆ ಮೇಲ್ ಹೋಗೋ ಎಲ್ಲ ಪಾಸಿಬಿಲಿಟಿ ಇರುತ್ತೆ. ಪ್ರೈಸ್ ಒಳ್ಳೆ ಪ್ರೈಸು. ನನಗೆ ಎಲ್ಲಾ ಸ್ಟಾಕ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದು? RVNL. ಸುಜ್ಲಾನ್ ಈಸ್ ಆಲ್ಸೋ ಓಕೆ. ಎಸ್ ಬ್ಯಾಂಕ್ ಡೆಫಿನೆಟ್ಲಿ ಈಸ್ ಲುಕಿಂಗ್ ಗುಡ್. ಓಕೆ, ಎಸ್ ಬ್ಯಾಂಕ್ ಚೆನ್ನಾಗಿ ಕಾಣಿಸ್ತಾ ಇದೆ, RVNL ಚೆನ್ನಾಗಿ ಕಾಣಿಸ್ತಾ ಇದೆ. ಇವೆಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಕಾಣಿಸ್ತಾ ಇದೆ. IDFC ಫಸ್ಟ್ ಬ್ಯಾಂಕ್ ಚೆನ್ನಾಗ್ ಆಗ್ಬೋದು, ಆಸ್ ಲಾಂಗ್ ಆಸ್ ಇದ್ರ ಮೇಲೆ ಟ್ರೇಡ್ ಆದ್ರೆ ಇದು ಚೆನ್ನಾಗ್ ಆಗ್ಬೋದು. ಯಾಕಂದ್ರೆ 60 RSI ಮೇಲ್ ಬಂದ್ರೆ ಮೊಮೆಂಟಮ್ ಡೆಫಿನೆಟ್ ಆಗಿ ಪಿಕಪ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಾನು ಹಂಗೆ ಚೂಸ್ ಮಾಡೋದಾದ್ರೆ ನನ್ನ ಫಸ್ಟ್ 3 ಚಾಯ್ಸಸ್ ಈ ಮೂರರಲ್ಲಿ ನನಗೆ ಐ ಆಮ್ ಮೋರ್ ಕಾನ್ಫಿಡೆಂಟ್ ಆಫ್ ಅ ಟ್ರೇಡ್ ಬರೋದು ಅಂಡ್ ಆನ್ ದ ಪಾಸಿಟಿವ್ ಸೈಡ್. ಓಕೆನಾ? ಸರಿ, ಯಾರಿಗಾರ ಬೇರೆ ಏನಾರ ಕ್ವಶನ್ಸ್ ಇದೆಯಾ? ಏನೇ ಕ್ವಶನ್ಸ್ ಇದ್ರು ಕೇಳಿ, ಏನೇ ಕ್ವಶನ್ಸ್ ಇದ್ರು ನಾನು ಆನ್ಸರ್ ಮಾಡ್ತೀನಿ. ಸೊ ಇನ್ ಕೇಸ್ ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಮ ಮಾರ್ಕೆಟ್ ಟ್ರೆಂಡ್ ಪಾಸಿಟಿವ್ ಆಗೋದಾದ್ರೆ
ನೋಡಿ ಇಲ್ಲಿಂದ ಮಾರ್ಕೆಟ್ ಚೆನ್ನಾಗಿ ರಿಕವರ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲಿಂದಾನೇ ಮಾರ್ಕೆಟ್ ಸೂಪರ್ ಆಗಿ ಸ್ಟ್ರಾಂಗ್ ಆಗಕ್ ಸ್ಟಾರ್ಟ್ ಆಗ್ಬೋದು. ಸೊ ರೆಡಿ ಇರಿ. ರೇಂಜ್ ಬ್ರೇಕ್ ಆಗೋದಾದ್ರೆ ನಿಮಗೆ ಇನ್ನೂ ಸ್ಟ್ರಾಂಗ್ ಆಗಿ ಆಪರ್ಚುನಿಟಿ ಸಿಗುತ್ತೆ. ನನಗೆ ಬೇನಾಗೆ ಬ್ಯಾಂಕ್ ನಿಫ್ಟಿ ಆಕ್ಚುಲಿ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಆಗ್ಬೇಕು. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಆದ್ರೆ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಡೂಯಿಂಗ್ ರಿಯಲಿ ಗುಡ್. ಓಕೆ, ಬೇರೆ ಏನಾರ ಕ್ವಶನ್ ಇದೆಯಾ? ಮುರಳಿ, ಪವನ್, ಪುನೀತ್, ರಾಜ್, ರಾಜೇಂದ್ರ, ವೆಂಕಟೇಶ್, ಸಂತೋಷ್, ಯಾರಿಗಾರ ಏನಾರ ಕ್ವಶನ್ ಇದೆಯಾ? ನಾಳೆ ಬೆಳಿಗ್ಗೆ ಗ್ಯಾಪ್ ಅಪ್ ಆಗ್ಬೋದಾ ಸರ್? ಇಲ್ಲ ಸರ್, ಗ್ಯಾಪ್ ಅಪ್ ಆಗೋ ಇಲ್ಲ. ಯಾವ ಲಕ್ಷಣನೂ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಈಗ ಗಿಫ್ಟ್ ನಿಫ್ಟಿ ಪ್ರಕಾರ ಆ ತರದ್ ಏನು ಇದು ಕಾಣಿಸ್ತಾ ಇಲ್ಲ. ಫ್ಲಾಟ್ ಓಪನಿಂಗ್ ಕಾಣಿಸ್ತಾ ಇದೆ. ಅದ್ ಬಿಟ್ರೆ ನಾಳೆ ಏನಾಗತ್ತೆ ಗೊತ್ತಿಲ್ಲ. ನಾಳೆ ಈಗ ಸದ್ಯಕ್ಕಂತೂ ಏನು ಕಾಣಿಸ್ತಾ ಇಲ್ಲ. ಬಟ್ ಏನಾದ್ರು ಚೇಂಜಸ್ ಆದ್ರೆ ಬೆಳಗ್ಗೆ ಗಿಫ್ಟ್ ನಿಫ್ಟಿಲಿ ರಿಫ್ಲೆಕ್ಟ್ ಆಗತ್ತೆ. ಯಾಕಂದ್ರೆ ಗಿಫ್ಟ್ ನಿಫ್ಟಿಲಿ ಸದ್ಯಕ್ಕೆ ಕಾಣಿಸ್ತಿರೋದು ಫ್ಲಾಟ್ ಓಪನಿಂಗ್. ಅದು ನಾಳೆ ಬೆಳಗ್ಗೆ, ನಾಳೆ ಅಲ್ಲ ನಾಡಿದ್ದು ಬೆಳಗ್ಗೆ 6:30ಗೆ ಸ್ಟಾರ್ಟ್ ಆಗತ್ತೆ. ಆವಾಗ ನೋಡ್ಬೇಕು ಏನಾಗುತ್ತೆ ಅಂತ. ಓಕೆ ಸರ್. ಸರ್ ಮಂಡೇ ಮಾರ್ಕೆಟ್ ರಜೆ ಇದೆ ಅಲ್ವಾ ಸರ್? ರಜಾನ? ಏನಕ್ಕೆ? ಮಂಡೇ ಮಂಡೇ ರಜೆ ಏನಕ್ಕೆ ಸರ್ ರಜಾ? ಅಂತ ಬಂದಿದೆ ಸರ್ ಇದ್ರಲ್ಲಿ ಗ್ರೋ ಆ್ಯಪ್ ಅಲ್ಲಿ. ಗೊತ್ತಿಲ್ಲ ಸರ್, ಏನೋ ರಜೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 9th ಓಪನ್ ಆಗುತ್ತೆ ಮಾರ್ಕೆಟ್. ಅದು ಟ್ರೇಡಿಂಗ್ ಅಂತ ಹಾಲಿಡೇ ಇದ್ದಂಗಿಲ್ಲ, ಕ್ಲಿಯರಿಂಗ್ ಹಾಲಿಡೇ ಇರ್ಬೋದು. ನೋಡಿ ಟ್ರೇಡಿಂಗ್ ಹಾಲಿಡೇ ಇಲ್ಲಿ ನೀವು NIC ವೆಬ್ಸೈಟ್ಗೆ ಹೋದ್ರೆ ಹಾಲಿಡೇಸ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಅಕ್ಟೋಬರ್ ಅಲ್ಲಿ, ಸಾರಿ ಇವತ್ತು ಸೆಪ್ಟೆಂಬರ್ ತಾನೆ, ಸೆಪ್ಟೆಂಬರ್ ಅಲ್ಲಿ ಯಾವ್ದು ಟ್ರೇಡಿಂಗ್ ಹಾಲಿಡೇಸೇ ಇಲ್ಲ ನೋಡಿ. ಕ್ಲಿಯರಿಂಗ್ ಹಾಲಿಡೇ ಇರ್ಬೋದು, ಬಿಕಾಸ್ ಆಫ್ ಈದ್ ಮಿಲಾದ್ ಎಲ್ಲ ಕ್ಲಿಯರಿಂಗ್ ಹಾಲಿಡೇ ಇರ್ಬೋದು. ಕ್ಲಿಯರಿಂಗ್ ಹಾಲಿಡೇ ಇದೆ ನೋಡಿ, 5th ಮತ್ತೆ 8th ಕ್ಲಿಯರಿಂಗ್ ಹಾಲಿಡೇ ಇದೆ. ಕ್ಲಿಯರಿಂಗ್ ಹಾಲಿಡೇ ಇದ್ರೆ ಏನಾಗುತ್ತೆ ಅಂದ್ರೆ ನಿಮ್ದು ಏನೇ ಸೆಟಲ್ಮೆಂಟ್ ಇರುತ್ತಲ್ಲ ಅದು ಟ್ಯೂಸ್ಡೇ ಆಗುತ್ತೆ. ಅಲ್ಲಿವರೆಗೂ ಸೆಟಲ್ಮೆಂಟ್ ಆಗಲ್ಲ ಅಷ್ಟೇ. ಏನಾದ್ರೂ ನಿಮ್ಗೆ ಮಾರ್ಕೆಟ್ ಇರುತ್ತೆ ಸರ್. ಮಾರ್ಕೆಟ್ ಇದೆ ಸರ್. ನೋಡಿ ಇಲ್ಲಿ ಟ್ರೇಡಿಂಗ್ ಹಾಲಿಡೇಸ್ ನೋಡಿ, ಸರ್ ಟ್ರೇಡಿಂಗ್ ಹಾಲಿಡೇ ಪ್ರಕಾರ ಯಾವ್ದಾರು ಇದೆಯಾ? ಸೆಪ್ಟೆಂಬರ್ ಅಲ್ಲಿ ಯಾವ್ದು ಹಾಲಿಡೇನೇ ಇಲ್ಲ. ಇಲ್ಲ ಸರ್. ಅಕ್ಟೋಬರ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಹಾಲಿಡೇ ಇರೋದೇ ಅಕ್ಟೋಬರ್ ಅಲ್ಲಿ. ಅಕ್ಟೋಬರ್ 2nd ಹಾಲಿಡೇ ಇದೆ, 21st to 22nd ಹಾಲಿಡೇ ಇದೆ. ಅದ್ ಬಿಟ್ರೆ ನವೆಂಬರ್ ಅಲ್ಲಿ ಒಂದು, ಡಿಸೆಂಬರ್ ಅಲ್ಲಿ ಒಂದು, ಇಷ್ಟೇ ಇರೋದು ಟೋಟಲ್ ಹಾಲಿಡೇಸ್ ಫಾರ್ ದ ಎಂಟೈರ್ ಇಯರ್. 14 ಹಾಲಿಡೇಸ್ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ನಿಮಗೆ ಮಿಕ್ಕಿದಷ್ಟು ದಿನಾನು ವರ್ಕಿಂಗ್ ಇರೋದು. ಇನ್ಫ್ಯಾಕ್ಟ್ ಈ ಸಲ ಒಂದೇ ಎಕ್ಸ್ಟ್ರಾ ವರ್ಕಿಂಗ್ ಆಗಿದೆ ಬಿಕಾಸ್ ಆಫ್ ಫೆಬ್ರವರಿ 1 ನಮ್ಗೆ ಸ್ಯಾಟರ್ಡೆ ಬಂದಿದ್ದಕ್ಕೆ. ಆ ಫೆಬ್ರವರಿ 1 ಬಜೆಟ್ ಇದ್ದಿದ್ದರಿಂದ ಮಾರ್ಕೆಟ್ ಅವತ್ತು ಓಪನ್ ಆಗಿತ್ತು. ಸೊ ಆದ್ರಿಂದ ಸದ್ಯಕ್ಕಂತೂ ಯಾವ ಹಾಲಿಡೇಸು ಇಲ್ಲ ಸರ್. ನೋಡಿ ಟ್ರೇಡಿಂಗ್ ಹಾಲಿಡೇ ಇಸ್ ಡಿಫ್ರೆಂಟ್, ಕ್ಲಿಯರಿಂಗ್ ಹಾಲಿಡೇ ಇಸ್ ಡಿಫ್ರೆಂಟ್. ಟ್ರೇಡಿಂಗ್ ಹಾಲಿಡೇ ಅಲ್ಲಿ ಟ್ರೇಡಿಂಗ್ ನಡೆಯಲ್ಲ. ಕ್ಲಿಯರಿಂಗ್ ಹಾಲಿಡೇ ಇರುತ್ತಲ್ಲ, ಕ್ಲಿಯರಿಂಗ್ ಹಾಲಿಡೇ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಲಿಯರಿಂಗ್ ಆಗಲ್ಲ. ಕ್ಲಿಯರಿಂಗ್ ಆಗಲ್ಲ ಅಂದ್ರೆ ನಿಮ್ಗೆ ಮೇನ್ ಆಗಿ ಇದು ಸ್ವಲ್ಪ ಜಾಸ್ತಿ ಇರ್ಬೋದು. ಇದು ನೋಡಿ ಇನ್ನೊಂದು 4-5 ದಿನ ಎಕ್ಸ್ಟ್ರಾ ಇದೆ. ಸೊ ಈ ಕ್ಲಿಯರಿಂಗ್ ಹಾಲಿಡೇಸ್ ಇಲ್ದಲೇ ಇದ್ದಾಗ ನಿಮಗೆ ಬ್ಯಾಂಕ್ ಅಲ್ಲಿ ಸೆಟಲ್ಮೆಂಟ್ ಆಗಲ್ಲ. ನಿಮ್ದು ಅಕೌಂಟ್ ಅಲ್ಲಿ ನೀವು ಪ್ರಾಫಿಟ್ ಮಾಡಿದೀರಾ ಅಂತ ಇಟ್ಕೊಳ್ಳಿ, ಆ ಪ್ರಾಫಿಟ್ ಎಕ್ಸ್ಟ್ರಾ ನಿಮ್ಗೆ ಕ್ರೆಡಿಟ್ ಆಗ್ಬೇಕಲ್ಲ, ಆ ಕ್ರೆಡಿಟ್ ಆಗಿರಲ್ಲ. ಆ ಕ್ರೆಡಿಟ್ ಆಗಕ್ಕೆ ನಿಮ್ಗೆ ಟೈಮ್ ತಗೊಳುತ್ತೆ. ಆ ಹಾಲಿಡೇ ಇದೆ, ಆ ಹಾಲಿಡೇ ಇರೋದ್ರಿಂದ ನಿಮ್ಗೆ ಅದಿಲ್ಲ. ಓಕೆನಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸರಿ, ಇನ್ನೇನಾದ್ರು ಡೌಟ್ ಇತ್ತಾ? ನಾನು ಸ್ಟಾಕ್ಸ್ ಬಗ್ಗೆ ಹೇಳಿದ್ದೀನಿ, ನೆಕ್ಸ್ಟ್ ವೀಕ್ ಅಲ್ಲಿ ಇವೆಂಟ್ಸ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ವೀಕ್ ಏನಾಗ್ಬೋದು, ಮಾರ್ಕೆಟ್ ಯಾವ ಲೆವೆಲ್ಸ್ ಇಂಪಾರ್ಟೆಂಟು ಅದಷ್ಟು ಹೇಳಿದ್ದೀನಿ. ಓವರ್ ಆಲ್ ಟ್ರೆಂಡ್ ಸದ್ಯಕ್ಕೆ ಕ್ಲಿಯರ್ ಇಲ್ಲ, ಬಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗಿದೆ ಅಂತ. ಅದಕ್ಕೆ ಅರ್ಲಿ ಸೈನ್ಸ್ ಆಫ್ ರಿವರ್ಸಲ್ ಇದೆ, ಕನ್ಫರ್ಮೇಶನ್ ಕ್ಲಿಯರ್ ಆಗಿಲ್ಲ. ವೀಕ್ಲಿ ಕ್ಲೋಸಿಂಗ್ ಅಲ್ಲಿ ಕನ್ಫರ್ಮೇಶನ್ ಸಿಗುತ್ತೆ ಅನ್ಕೊಂಡ್ವಿ, ವೀಕ್ಲಿ ಕ್ಲೋಸಿಂಗ್ ಅಲ್ಲೂ ಕನ್ಫರ್ಮೇಶನ್ ಇಲ್ಲ. ಬ್ಯಾಂಕ್ ನಿಫ್ಟಿಲಿ ನಮ್ಗೆ ಮೇನ್ ಆಗಿ ಕನ್ಫರ್ಮೇಶನ್ ಸಿಗ್ತಾ ಇಲ್ಲ. ಬ್ಯಾಂಕ್ ನಿಫ್ಟಿ ಕನ್ಫರ್ಮೇಶನ್ ಕೊಡ್ಬೇಕು ನಮ್ಗೆ. ಬ್ಯಾಂಕ್ ನಿಫ್ಟಿ ಕನ್ಫರ್ಮೇಶನ್ ಕೊಟ್ರೆ ದೆನ್ ಪಾಸಿಬಿಲಿಟಿ ಇದೆ ಎಲ್ಲ ಒಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಸೊ ಇಲ್ಲಿ ಏನು ಇಂಪಾರ್ಟೆಂಟು, ನಿಫ್ಟಿಗೆ ಇಂಪಾರ್ಟೆಂಟು 24,650 ಫಸ್ಟ್ ಲೆವೆಲ್ ಇಂಪಾರ್ಟೆಂಟು, ಮೋಸ್ಟ್ ಕ್ರಿಟಿಕಲ್ ಲೆವೆಲ್. ಈಗ ಬೇಕಿದ್ರೆ 750 ಅಂತ ಅನ್ಕೊಳ್ಳಿ, 750 ಮೇಲಿರೋವರೆಗೂ ಓಕೆ ಅಂತ. ಬ್ಯಾಂಕ್ ನಿಫ್ಟಿಗೆ
54,200, ಸೆನ್ಸೆಕ್ಸ್ಗೆ 81,000. ಇದು ಮೂರು ಮೋಸ್ಟ್ ಕ್ರಿಟಿಕಲ್. ಇದ್ರ ಮೇಲೆ ಪಾಸಿಟಿವ್, ಇದ್ರ ಕೆಳಗಡೆ ನೆಗೆಟಿವ್. ಓಕೆ, ಸೊ ಅದು ಬಿಟ್ರೆ ಈಗ ಆಕ್ಚುಲಿ ಏನಾದ್ರು ಮಾರ್ಕೆಟ್ ರಿವರ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದಾದ್ರೆ ಒಂದಾದ್ಮೇಲೆ ಒಂದು ಸಪೋರ್ಟ್ಗಳು ರೆಸಿಸ್ಟೆನ್ಸ್ಗಳು ಬ್ರೇಕ್ ಆಗ್ತಾ ಹೋಗ್ಬೇಕು. ಒಂದೊಂದೇ ರೆಸಿಸ್ಟೆನ್ಸ್ ಬ್ರೇಕ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಡೂಯಿಂಗ್ ಗುಡ್. ಓಕೆ, ಇದು ಆಗಲ್ಲ ಅಂದ್ರೆ ಇಲ್ಲಿ ಪ್ರಾಬ್ಲಮ್. ಸೊ ಈ ವಿಕ್ಸ್ ಹೆಂಗೆ ಬಿಹೇವ್ ಆಗುತ್ತೆ ನೋಡ್ಬೇಕು. ವಿಕ್ಸ್ ತುಂಬಾ ಲೋ ಇರೋದ್ರಿಂದ ಸ್ವಲ್ಪ ಚಾಲೆಂಜ್ ಅಂತೂ ಡೆಫಿನೆಟ್ ಆಗಿದೆ. ಸೊ ಅದ್ ಯಾವ ತರ ವಿಕ್ಸ್ ಆಕ್ಟ್ ಮಾಡುತ್ತೆ, ಹೇಗ್ ಮಾಡುತ್ತೆ ಅನ್ನೋದು ನೋಡ್ಬೇಕು. ಇಲ್ಲ ವಿಕ್ಸ್ ಸಡನ್ ಆಗಿ ಶೂಟಪ್ ಆಯ್ತು ಅಂದ್ರೆ ಅದ್ ಏನ್ ಮಾಡುತ್ತೆ, ಮಾರ್ಕೆಟ್ ಅನ್ನ ಕೆಳಗ್ ತಗೊಂಡ್ಬರೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೆ ಇದ್ ಏನು ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ ಮಾರ್ಕೆಟ್ಗೆ ಅಷ್ಟೊಂದ್ ಏನ್ ಪ್ರಾಬ್ಲಮ್ ಕೊಡೋದಕ್ಕೆ ಇಲ್ಲ. ಬಟ್ ಸ್ಟಿಲ್ ಇದು ತುಂಬಾ ಕಮ್ಮಿ ಆಯ್ತು ವಿಕ್ಸ್. ಅಟ್ಲೀಸ್ಟ್ ಇದು 12-13 ಮೇಲೆ ಇದ್ದಷ್ಟು ಒಳ್ಳೇದು. ಬಟ್ ಏನಿವೆ ನೋಡೋಣಂತೆ. ವೋಲಟಾಲಿಟಿ ಕಮ್ಮಿ ಇದೆ ಅಂದ್ರೆ ಮಾರ್ಕೆಟ್ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಅಂತ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಇಲ್ಲ. ಸೊ ಅಲ್ಲಿ ಏನಂದ್ರೆ ಸ್ಲೋ ಮೂವ್ಮೆಂಟ್ ಇದ್ದಾಗ ನೀವು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಡ್ಬೇಡಿ. ಒನ್ ಡೈರೆಕ್ಷನಲ್ ಮೂವ್ ಅಲ್ಲಿ ನಿಮ್ಗೆ ಆವರೇಜ್ ರೇಂಜ್ ಇದೆಯಲ್ಲ ಅದ್ರ ಹತ್ರ ಅಷ್ಟೇ ಮೂವ್ ಆಗೋದು, ಅದಕ್ಕಿಂತ ತುಂಬಾ ಜಾಸ್ತಿ ಮೂವ್ ಆಗಲ್ಲ. ಸೊ ಏನ್ 120, 150 ಪಾಯಿಂಟ್ಸ್ ಇದೆ, ಮ್ಯಾಕ್ಸಿಮಮ್ 200 ಪಾಯಿಂಟ್ಸ್ ಒನ್ ಡೈರೆಕ್ಷನಲ್ ಮೂವ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಮೂವ್ ಆಗಲ್ಲ. ಬ್ಯಾಂಕ್ ನಿಫ್ಟಿ ಕೂಡ 300 to 500 ಇದೆಯಲ್ಲ, ಹತ್ತತ್ರ ಇನ್ನೊಂದು 50 ಪಾಯಿಂಟ್ ಹೆಚ್ಚು ಕಮ್ಮಿ ಮೂವ್ ಆಗ್ಬೋದು, 50-100 ಪಾಯಿಂಟ್, ಅದಕ್ಕಿಂತ ಜಾಸ್ತಿ ಮೂವ್ ಆಗಲ್ಲ ಒನ್ ಡೈರೆಕ್ಷನಲ್. ಸೊ ವೊಲಟಾಲಿಟಿ ಕಮ್ಮಿ ಇದ್ದಾಗ ಈ ತರ ಆಗುತ್ತೆ. ವೊಲಟಾಲಿಟಿ ಸ್ವಲ್ಪ ಜಾಸ್ತಿ ಇದ್ದಾಗ ಒನ್ ಡೈರೆಕ್ಷನಲ್ ಮೂವ್ ಜಾಸ್ತಿನೂ ಆಗ್ಬೋದು. ಇಲ್ಲಿ ಒನ್ ಡೈರೆಕ್ಷನಲ್ ಮೂವ್ ಜಾಸ್ತಿ ಆಗೋದು ಪಾಸಿಬಿಲಿಟಿ ಇಸ್ ನಾಟ್ ದೇರ್. ಮೇಲೆ ಒಂದು 200 ಪಾಯಿಂಟ್ಸ್ ಹೋದ್ರೆ ಕೆಳಗೆ 200 ಪಾಯಿಂಟ್ಸ್ ಗಿನ್ನ ಜಾಸ್ತಿ ಹೋಗೋದು ಕಮ್ಮಿ, ಹಂಗೆ ಮೇಲೂ ತುಂಬಾ 200 ಪಾಯಿಂಟ್ಸ್ ಗಿನ್ನ ಜಾಸ್ತಿ ಹೋಗೋದು ಕಮ್ಮಿ ಆಗುತ್ತೆ. ಸೊ ಆ ತರ ಪಾಸಿಬಿಲಿಟಿ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಗ್ಲೇಬೇಕು ಅಂತಿಲ್ಲ, ಮಾರ್ಕೆಟ್ ಏನ್ ಬೇಕಾರ ಮಾಡ್ಬೋದು. ಬಟ್ ಲೋ ವಾಲಟಾಲಿಟಿಲಿ ಈ ತರ ಆಗೋ ಪಾಸಿಬಿಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಲೋ ವಾಲಟಾಲಿಟಿ ಜನರಲಿ ಮಾರ್ಕೆಟ್ಗೆ ಪಾಸಿಟಿವ್, ಅಂದ್ರೆ ಯಾಕೆಂದ್ರೆ ಅಲ್ಲಿ ಹೆದರಿಕೆ ಇಲ್ಲ ಅಂತ. ಸೊ ಇಲ್ಲಿ ಯಾವುದೇ ರೀತಿಯ ಹೆದರಿಕೆ ಕಾಣಿಸ್ತಾ ಇಲ್ಲ. ಆ ಹೆದರಿಕೆ ಕಾಣಿಸ್ತಾ ಇರೋದು ಏನಾಗತ್ತೆ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಆಗ್ಬಾರ್ದು. ಅದು ಏನಾಗತ್ತೆ ಅಂತ ನೋಡೋಣ. ಸೊ ಸದ್ಯಕ್ಕಂತೂ ಏನಂತ ಹೆವಿ ಕಾಲ್ ರೇಟಿಂಗ್ ಇಲ್ಲ. ಬಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ ಇದುವರೆಗೂ FII ಇದು ಏನು ಇದಾಗ್ತಾ ಇದೆ, ಕ್ಯಾಶ್ ಮಾರ್ಕೆಟ್ ಅಲ್ಲಿ ಅವರು ಬೈ ಮಾಡ್ತಾ ಇದ್ರು ಕೂಡ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಇನ್ನೂ ಅವ್ರ ಶಾರ್ಟ್ ಪೊಸಿಷನ್ಸ್ ಇಂದ ಹೊರಗೆ ಬಂದಿಲ್ಲ. ಸೊ ಅವ್ರ ಶಾರ್ಟ್ ಪೊಸಿಷನ್ಸ್ ಇಂದ ಹೊರಗೆ ಬಂದ್ರೆ ಮಾರ್ಕೆಟ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಮಾರ್ಕೆಟ್ ತುಂಬಾನೇ ಚೆನ್ನಾಗಿ ಮೂವ್ ಆಗೋ ಸಾಧ್ಯತೆ ಇರುತ್ತೆ. ಸರ್ ಸ್ಟಾಕ್ ಅಡ್ವಾನ್ಸ್ ಅಲ್ಲಿ ಇದೆ ಅಲ್ವಾ ಸರ್? ಏನ್ ಸರ್ ಸ್ಟಾಕ್ ಅಡ್ವಾನ್ಸ್ ಅಲ್ಲಿ ಇದೆ ಅಲ್ಲ, ಡಿಕ್ಲೈನ್ ಅಡ್ವಾನ್ಸ್ ಇಲ್ಲ, ಏನ್ ಸರ್? ಜಾಸ್ತಿ ಇದೆ. ಸ್ಟಾಕ್ಸ್ ಅಡ್ವಾನ್ಸ್ ಅಲ್ಲಿ ಇದೆ ಅಂತ ಕೇಳಿದೆ, ಜಾಸ್ತಿ ಇದೆ. ಆಗಿಲ್ಲ ಸರ್, ಏನ್ ಅಡ್ವಾನ್ಸ್ ಅಲ್ಲಿ ಇದೆ? ಅದೇ ಡಿಕ್ಲೈನ್ ಇದು ಬರುತ್ತಲ್ಲ ಸರ್, ಅಡ್ವಾನ್ಸ್ ಡಿಕ್ಲೈನ್ಸ್ ಬಗ್ಗೆ ಡಿಕ್ಲೈನ್ಸ್ ಅದು ಬರೀ ಅವತ್ತಿನ ದಿವಸದ ಮಾತ್ರ ಸರ್. ಒಂದು ಮೊನ್ನೆದ್ ಮಾತ್ರ ಅವತ್ತಿನ ದಿವಸದ ಮಾತ್ರ. ಓವರ್ ಆಲ್ ಏನಂದ್ರೆ ಎಷ್ಟು ಸ್ಟಾಕ್ಸ್ ಅಪ್ ಇದೆ ಡೌನ್ ಇದೆ ಅಂತ ತೋರ್ಸೋದಷ್ಟೇ ಅದು. ತೋರಿಸಬೇಕು ಸರ್. ಅದು ಅಪ್ಪಿದ್ರೆ ಒಳ್ಳೇದಲ್ಲ ಸರ್, ಮೂವ್ಮೆಂಟ್ಸ್ ಅಪ್ಪಿದ್ದಷ್ಟು ಇರುತ್ತೆ, ಒಳ್ಳೇದೇ, ಅಪ್ಪಿದ್ದಷ್ಟು ಏನಂದ್ರೆ ಮಾರ್ಕೆಟ್ ಪಾಸಿಟಿವ್ ಇದೆ ಅಂತ ಅರ್ಥ. ಪಾಸಿಟಿವ್. ನೋಡಿ, ಅಲ್ಟಿಮೇಟ್ಲಿ ಮಾರ್ಕೆಟ್ ಮೇಲ್ ಹೋಗ್ಬೇಕು ಅಂದ್ರೆ ಎಷ್ಟು ಜಾಸ್ತಿ ಸ್ಟಾಕ್ ಗಳು ಮೇಲ್ ಹೋಗಿರುತ್ತೋ ಅಷ್ಟು ಒಳ್ಳೇದೆ. ಹೋಗದೆ ಇದ್ರೆ ಒಳ್ಳೇದಾ ಸರ್? ಏನ್ ಸರ್? ಸ್ಟಾಕ್ಸ್ ಮೇಲ್ ಹೋಗದೆ ಇದ್ರೆ ಒಳ್ಳೇದಾ? ಮೇಲ್ ಹೋದ್ರೆ ಒಳ್ಳೇದು ಸರ್. ಒಳ್ಳೇದು, ಅದೇ ಮೇಲೆ ಹೋಗ್ಬೇಕು, ಮೇಲ್ ಹೋಗ್ಬೇಕು ತಾನೆ. ಮೇಲ್ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಹೆಂಗ್ ಒಳ್ಳೇದಾಗುತ್ತೆ ಸದ್ಯ? ಹೌದು. ಸರಿನಾ ಸರ್ ಒಂದು ಇನ್ಫಾರ್ಮೇಶನ್ ಸರ್. ಹಲೋ ಸರ್. ಹೇಳಿ ಪುನೀತ್. ಸರ್, ಈ ಶೇರ್ ಮಾರ್ಕೆಟ್ ನ ಯಾರು ಕಂಟ್ರೋಲ್ ಮಾಡ್ತಾರೆ ಸರ್? ಅಪ್ ಡೌನ್ ಏನಕ್ಕೆ ಆಗುತ್ತೆ ಸರ್ ಅದು? ಸರ್ ಈಗ ಏನಾಗುತ್ತೆ, ಅಪ್ ಡೌನ್ ಯಾಕೆ ಆಗುತ್ತೆ ಅಂದ್ರೆ ಇಟ್ ಈಸ್ ಆಲ್ ಅಬೌಟ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಹೇಳ್ತೀವಿ. ಯಾವ ಪ್ರೈಸ್ ಅಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವೆಲ್ಲ ಏನು ರಿಟೇಲ್ ಇನ್ವೆಸ್ಟರ್ಸ್, ನಮ್ಮ ಹತ್ರ ಕೆಪಾಸಿಟಿ ಇನ್ವೆಸ್ಟ್ಮೆಂಟ್ ಗೆ ಕಮ್ಮಿ ಇರುತ್ತೆ. ಅದೇ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ತಾರೆ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾರಾಗ್ಬೋದು? ನಿಮ್ಮ ಬ್ಯಾಂಕ್ ಆಗ್ಬೋದು, ಇನ್ಶೂರೆನ್ಸ್ ಕಂಪ್ನಿ ಆಗ್ಬೋದು, ಮ್ಯೂಚುವಲ್ ಫಂಡ್ ಕಂಪ್ನಿ ಆಗ್ಬೋದು, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಆಗ್ಬೋದು, ಹೆಡ್ಜ್ ಫಂಡ್ಸ್ ಆಗ್ಬೋದು. ಆ ತರ ಬೇಕಾದಷ್ಟು ಕಂಪ್ನಿಗಳಿರ್ತವೆ. ಅವ್ರ ಹತ್ರ ಎಲ್ಲ ಲಕ್ಷ ಕೋಟಿ ಗಟ್ಲೆ ಇರುತ್ತೆ.
ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡದೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರು ಯಾವುದೇ ಚಿಕ್ಕ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಸೊ ಅದಕ್ಕೆ ನಿಮ್ಗೆ ಅಲ್ಲಿ ವಾಲ್ಯೂಮ್ಸ್ ಅಲ್ಲಿ ಮೂವ್ಮೆಂಟ್ ಎಲ್ಲ ಕಾಣಿಸೋದು, ಅಲ್ಲಿ ಬೈಯಿಂಗು ಸೆಲ್ಲಿಂಗು ಎಲ್ಲ ನಡೀತಾ ಇರುತ್ತೆ. ಸೊ ಅವ್ರು ಆಕ್ಚುಲಿ ಏನಾಗುತ್ತೆ, ಅವರು ವಾಲ್ಯೂಮ್ಸ್ ಜಾಸ್ತಿ ಇರೋದ್ರಿಂದ, ಅವರು ಜಾಸ್ತಿ ಕ್ವಾಂಟಿಟಿಲಿ ಟ್ರೇಡ್ ಮಾಡೋದ್ರಿಂದ ಮೂವ್ಮೆಂಟ್ ಅಷ್ಟೇ ಫಾಸ್ಟ್ ಆಗುತ್ತೆ. ಅದಕ್ಕೆ ಜನರಲಿ ಅವರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆಲ್ಲ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅವ್ರು ಒಟ್ಟೊಟ್ಟಿಗೆ ಜಾಸ್ತಿ ಸೆಲ್ ಮಾಡಂಗಿರಲ್ಲ. ಅವರು ಬೈ ಮಾಡಿದ್ರೆ ಅವ್ರಿಗೆ ಲಾಸು, ಯಾಕಂದ್ರೆ ಅವ್ರು ಬೈ ಮಾಡಿದ ತಕ್ಷಣ ಪ್ರೈಸ್ ಜಾಸ್ತಿ ಆಗೋಗುತ್ತೆ. ಸೊ ಆದಷ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರೈಸ್ ನ ಕೆಳಗೆ ಎತ್ಕೊಂಡ್ ಬರ್ತಾರೆ, ಅಲ್ಲಿ ಆಕ್ಚುಲಿ ಅವರು ಬೈ ಮಾಡ್ತಾರೆ. ಯಾವಾಗ ಹೆದರಿಕೆ ಇರುತ್ತೆ ನೀವು ಬೈ ಮಾಡಲ್ಲ, ಆ ಟೈಮಲ್ಲಿ ಅವ್ರು ಬೈ ಮಾಡಿ ಅಕ್ಯುಮುಲೇಟ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂತಾರೆ. ಓಕೆ ಸರ್. ಅವರೇನ ಸರ್ ಕಂಟ್ರೋಲ್ ಮಾಡ್ತಿದ್ದೇನಾ? ಸರ್ ಒಬ್ರು ಇಲ್ಲ ಸರ್, ಬೇಕಾದಷ್ಟು ಕಂಪ್ನಿಗಳಿದಾವಲ್ಲ. ಒಬ್ರು ಸರ್ ಅದೇ ಸರ್ ಕಂಟ್ರೋಲ್ ಅಂತಲ್ಲ, ಅವರು ಮಾಡ್ತಾರೆ, ನಾವು ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ. ಸೊ ಓವರ್ ಆಲ್ ಸೆಂಟಿಮೆಂಟ್ ಪ್ರಕಾರ ಆಗತ್ತೆ. ಬಟ್ ಡೆಫಿನೆಟ್ಲಿ ಅವ್ರಿಗೆ ಅಪ್ಪರ್ ಹ್ಯಾಂಡ್ ಇರುತ್ತೆ, ಯಾಕಂದ್ರೆ ಅವ್ರು ಯಾವ ಡೈರೆಕ್ಷನ್ ಸರ್. ತಗೊಂಡು ಹೋಗೋ ಪಾಸಿಬಿಲಿಟಿ ಇರುತ್ತೆ. ನಮ್ಗೆ ಆ ಕೆಪಾಸಿಟಿ ಇರಲ್ಲ. ಹೌದು ಸರ್. ಓಕೆನಾ? ನಾವು ಕಡಿಮೆ ಇದ್ದ ಬೈ ಏನಾದ್ರು ಕ್ರಿಯೇಟ್ ಆಯ್ತು ಅಂದ್ರೆ ಸೇಲ್ ಮಾಡ್ಬಿಡ್ತೀವಿ ಬೈನಲ್ಲಿ. ಏನ್ ಹೇಳಿ? ರೇಟ್ ಡೌನ್ ಆಯ್ತು ಅಂದ್ರೆ ಅವಾಗ ಬೈ ಮಾಡ್ತೀವಿ. ಇನ್ ಕೇಸ್ ಏನಾದ್ರು ಹೈ ಆಯ್ತು ಅಂದ್ರೆ ಸೇಲ್ ಮಾಡ್ಬಿಡ್ತೀವಿ, ಲೋ ಪ್ರಾಫಿಟ್ ತಗೊಂಡ್ಬಿಡ್ತೀವಿ. ಬಟ್ ಅವ್ರ ತರ ಸರ್ ಅಲ್ಲ. ಅಲ್ಲಿ ಅವರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಸರ್, ಮೋಸ್ಟ್ ಆಫ್ ದಮ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಈಗ ಮ್ಯೂಚುವಲ್ ಫಂಡ್ ಅಲ್ಲೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ ಲಾಂಗ್ ಟರ್ಮ್ಗೆ ಚೆನ್ನಾಗಾಗತ್ತೆ ಅಂತ. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ದೇ ಆರ್ ವೇಟಿಂಗ್ ಫಾರ್ ಇಯರ್ಸ್ ಟುಗೆದರ್. ಅದೇನ್ ತೊಂದರೆ ಇಲ್ಲ ಅವ್ರಿಗೆ. ಅವ್ರಿಗೆ ದುಡ್ಡಕ್ ತೊಂದರೆ ಇಲ್ಲ, ಟೈಮ್ ತೊಂದರೆ ಇಲ್ಲ, ಏನಕ್ಕೂ ತೊಂದರೆ ಇಲ್ಲ. ಓಕೆ ಸರ್. ಅವ್ರ ಇನ್ವೆಸ್ಟ್ಮೆಂಟ್ಸ್ ಮೇನ್ ಆಗಿ ಮಾಡೋದು. ಇನ್ವೆಸ್ಟ್ಮೆಂಟ್ಸ್ ಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದೊಂದು ಸ್ಟಾಕ್ 10 ಟೈಮ್ಸ್ 20 ಟೈಮ್ಸ್ 100 ಟೈಮ್ಸ್ ಎಲ್ಲ ಆಗತ್ತೆ. ಸೊ ಅವ್ರು ಬೈ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ವ್ಯಾರನ್ ಬಫೆಟ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ರಿಚೆಸ್ಟ್ ಇನ್ವೆಸ್ಟರ್. ಅವ್ರು ಮಾಡೋದು ಏನು? ಬೈ ಮಾಡಿ ಹೋಲ್ಡ್ ಮಾಡೋದೆ. ಒಳ್ಳೆ ಕಂಪ್ನಿಗಳನ್ನ ಬೈ ಮಾಡಿ ಹೋಲ್ಡ್ ಮಾಡ್ತಾರೆ. ಅಲ್ಟಿಮೇಟ್ಲಿ ಏನು, ಬಿಸ್ನೆಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ. ಆ ಬಿಸ್ನೆಸ್ ಚೆನ್ನಾಗಾಯ್ತು ಅಂದ್ರೆ ರಿಸಲ್ಟ್ಸ್ ಚೆನ್ನಾಗಿ ಕೊಡುತ್ತೆ, ಕಂಪ್ನಿ ಮೇಲೆ ಬೈ ಮಾಡಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ದ ಹೋಲ್ ಕಾನ್ಸೆಪ್ಟ್ ಈಸ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಕ್ಲಿಯರ್ ಪುನೀತ್? ಓಕೆ ಓಕೆ ಸರ್. ಓಕೆ. ಬೇರೆ ಯಾರಿಗಾರ ಏನಾರ ಕ್ವಶನ್ಸ್ ಇದೆಯಾ? ಏನಾರ ಕೇಳೋದಿದ್ಯಾ? ಯಾರಿಗೂ ಏನು ಕ್ವಶನ್ಸ್ ಇಲ್ವಾ? ಓಕೆ. ಮೊನ್ನೆ ನಾನು ನಿಮ್ಗೆಲ್ಲ ಕೇಳಿದ್ದೆ, ಎಲ್ಲರೂ ಒಂದ್ಸಲ ಮೀಟಪ್ ಆಗೋಣ ಅಂತ. ವೀಕ್ ಡೇ ಅಲ್ಲಿ ಎಲ್ಲಾರ್ಗು ಓಕೆನಾ, ಅಥವಾ ವೀಕೆಂಡ್ಸ್ ಆಗ್ಬೇಕಾ? ಯಾವ ತರ ನಿಮ್ಗೆಲ್ಲ? ಯಾವಾಗ್ಲಾದ್ರೂ ಓಕೆ ಸರ್. ನೀವೊಂದ್ ಡೇಟ್ ಹೇಳಿ ಸರ್, ನಾವು ಟ್ರೈ ಇಲ್ಲ, ಮಾಡ್ಕೊಂಡು. ಡೇಟ್ ಆಕ್ಚುಲಿ ಅದೇ ಫೈನಲೈಸ್ ಮಾಡಕ್ಕಿಂತ ಮುಂಚೆ ನಿಮ್ದೆಲ್ಲ ಒಪಿನಿಯನ್ಸ್ ತಗೋಬೇಕಿತ್ತು, ಯಾರ್ಗೆ ಹೇಗೆ ಅಂತ. ಅದಕ್ಕೋಸ್ಕರ. ಜಾಸ್ತಿ ಜನ ಅಟೆಂಡ್ ಆಗಿಲ್ವಲ್ಲ ಸರ್ ಇವತ್ತು. ಏನಿಲ್ಲ, ನಮ್ದು ಒಂದು ಸಾಕಷ್ಟು ಜನ ಆಕ್ಚುಲಿ ಇದುವರೆಗೂ ಒಂದು 20-25 ಬ್ಯಾಚ್ ಆಕ್ಚುಲಿ ಆಗಿದೆ. ಬೇರೆ ಬೇರೆ ಇದ್ರದ್ದು ಆಪ್ಷನ್ಸ್ ಆಗಿದೆ, ಬೇರೆ ಇನ್ನೊಂದು ಪ್ರೋ ಟ್ರೇಡರ್ ಅಂತ ಆಗಿದೆ, ಅವೆಲ್ಲದ್ರದ್ದು ಆಗಿದೆ. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್. ಸೊ ಯಾರನ್ನು ನಾನು ಮೀಟ್ ಆಗಿಲ್ಲ. ನೀವೆಲ್ಲ ಅಟ್ಲೀಸ್ಟ್, ನಾನ್ ಅಟ್ಲೀಸ್ಟ್ ನಿಮ್ ಕ್ಯಾಮ್ರಾ ಆನ್ ಮಾಡಿರ್ತೀನಿ, ನನ್ನನ್ನಾರು ನೀವು ನೋಡಿರ್ತೀರಾ, ನಿಮ್ ಯಾರನ್ನು ನಾನ್ ನೋಡಿಲ್ಲ. ಸೊ ಐ ವಾಸ್ ಥಿಂಕಿಂಗ್ ಎಲ್ಲರೂ ಕ್ಯಾಚ್ ಅಪ್ ಮಾಡೋದಾದ್ರೆ ಮಾಡೋಣ ಅಂತ. ಸೊ ಅದಕ್ಕೆ ನಿಮ್ಗೆಲ್ಲರಿಗೂ ಕೇಳ್ತಾ ಇರೋದು, ವೀಕೆಂಡ್ ಬೆಸ್ಟ್ ಅಂತ ಹೇಳ್ತಿದ್ದೀರಾ. ಬಟ್ ಅದೇ ವೀಕೆಂಡ್ ಎಲ್ಲಿ ಮಾಡೋದು, ಹೆಂಗ್ ಮಾಡೋದು ನೋಡ್ಬೇಕು. ಯಾಕಂದ್ರೆ ವೀಕೆಂಡ್ ಅಲ್ಲಿ ಕ್ಲಾಸಸ್ ನಡೀತಾ ಇರುತ್ತೆ. ಇಲ್ಲಿ ಆಫೀಸ್ ಅಲ್ಲಿ ನಮ್ಗೆ ರೂಮ್ ಪ್ರಾಬ್ಲಮ್ ಆಗತ್ತೆ. ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದಿದ್ದು ವೀಕ್ ಡೇ ಆದ್ರೆ ಇಟ್ ವಿಲ್ ಬಿ ಬೆಟರ್. ಯಾವಾಗ ನಮ್ದು ವೀಕ್ ಡೇ ಅಲ್ಲಿ ಒನ್ ಆಫ್ ದ ಡೇ ಆಕ್ಚುಲಿ ಹಾಲಿಡೇ ಇರುತ್ತೆ. ಸೊ ಅಲ್ಲಿದ್ರೆ ನಾನು ಅವಾಗ ಆಕ್ಚುಲಿ ಅದನ್ನ ಯೂಸ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಮಗೆ ಯಾವಾಗ ಸರ್ ವೀಕ್ ಮಿಡ್ಲ್ ಆಲ್ರೆಡಿ ಸರ್? ಈಗ ಸದ್ಯಕ್ಕೆ ಆಕ್ಚುಲಿ ವೆಡ್ನೆಸ್ಡೇ ಅಲ್ಲಿ ಹಾಲಿಡೇ ಇದೆ. ಸೊ ಓಕೆ ಸರ್. ವೆಡ್ನೆಸ್ಡೇ ಮಾಡಕ್ ಆಗತ್ತಾ, ಎಲ್ಲಾರ್ಗು ಆಗತ್ತಾ ಇಲ್ವಾ, ಅದನ್ನೇ ನೋಡ್ತಾ ಇದ್ದೆ. ಯಾಕಂದ್ರೆ ಹೇಳಿದ್ಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಸುಮಾರು ಜನ ಬರೋದಿಲ್ಲ, ಮಿಸ್ ಆಗತ್ತೆ. ಸೊ ಬಂದಾಗ ಎಲ್ಲರೂ ಬಂದ್ರೆ ಒಳ್ಳೇದು ಅಂತ. ಚೆನ್ನಾಗಿದೆ. ಅಲ್ಲ, ಮಾರ್ನಿಂಗ್ ಅಲ್ಲಿ ಇರತ್ತಾ ಈವ್ನಿಂಗ್ ಇರತ್ತಾ ಸರ್? ಮಾರ್ನಿಂಗೇ ಮಾಡೋಣ ಸರ್. ಈವ್ನಿಂಗ್ ನನ್ ಮಾರ್ನಿಂಗ್. ಕ್ಲಾಸ್ ಇರುತ್ತಲ್ಲ, ಓಕೆ, ಹೌದು. ಮಾರ್ನಿಂಗೇ ಮಾಡೋಣ. ಅದು
ಇವತ್ ದಿನ ಸಾಯಂಕಾಲ ಆದ ತಕ್ಷಣ ಮಳೆ ಬೇರೆ ಸರ್, ಎಲ್ಲರಿಗೂ ಹೌದು ಪ್ರಾಬ್ಲಮ್. ಸರ್, ನಿಜ ನಿಜ. ಬೆಟರ್ ಆಕ್ಚುಲಿ ಬೆಳಗ್ಗೆ ಮಾಡೋಣ ಅಂತ. ಓಕೆ ಸರ್, ವೆಡ್ನೆಸ್ಡೇ ಇದು ಮಾಡಿ ಸರ್, ಫಿಕ್ಸ್ ಮಾಡಿ. ಅದೇ ಎಲ್ಲರೂ ಆಕ್ಚುಲಿ ಓಕೆ ಅಂದ್ರೆ ವೆಡ್ನೆಸ್ಡೇ ಮಾಡ್ಬೋದು. ಅದಕ್ಕೋಸ್ಕರನೇ ಬೇರೆ ಯಾರ್ಯಾರು ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಏನ್ ರೆಸ್ಪಾಂಡ್ ಮಾಡಿಲ್ಲ, ಒಂದ್ 20 ಜನ ರೆಸ್ಪಾಂಡ್ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದು ಹೇಗೆ ಅನ್ನೋದು ನೋಡ್ತಾ ಇದ್ದೆ. ಸರಿ, ನಾನು ಅಲ್ಲಿ ಎಲ್ಲಾರ್ದು ಒಪಿನಿಯನ್ ತಿಳ್ಕೊಂತೀನಿ, ಆಮೇಲೆ ಡಿಸೈಡ್ ಮಾಡೋಣ ಅಂತ. ನಾನು ಫಿಕ್ಸ್ ಮಾಡಾದ್ಮೇಲೆ ಹೇಳ್ತೀನಿ, ಮುಂಚೆನೆ ಹೇಳ್ತೀನಿ. ಓಕೆ ಸರ್, ಓಕೆ. ಸರಿ, ಬೇರೆ ಯಾರಿಗಾರು ಏನಾರ ಕ್ವಶನ್ಸ್ ಇದೆಯಾ? ಏನಾರ ಕೇಳೋದಿದ್ರೆ ಕೇಳ್ಕೊಳ್ಳಿ. ಯಾರ್ದು ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಕ್ಲಾಸ್ ಬೇಕಿದ್ರೆ ಇಲ್ಲೇ ವೈಂಡ್ ಆಫ್ ಮಾಡ್ತೀನಿ. ಓಕೆ ಸರ್, ನೆಕ್ಸ್ಟ್ ವೀಕ್ದು ಹಂಗೆ ಅಪ್ಡೇಟ್ ಮಾಡ್ತಾ ಇರಿ ಸರ್ ಮಂಡೆಯಿಂದ, ಅದೇ ಗ್ರೂಪಲ್ಲಿ. ಗ್ರೂಪಲ್ಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ, ಅದಕ್ಕೇನು ವರಿ ಮಾಡ್ಬೋದು. ಓಕೆ ಸರ್, ಓಕೆ. ಸರಿನಾ? ಓಕೆ ಸರ್, ಓಕೆ ಥ್ಯಾಂಕ್ ಯು. ಗೈಸ್, ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ವೀಕೆಂಡ್. ಸಿಗೋಣಂತೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣಂತೆ.